ಪ್ರೇಯರ್ ಇಸ್ ಎ ಕವನೆಂಟ್ ವಿತ್ ಗಾಡ್. ಪ್ರಾರ್ಥನೆ ಅಂದರೆ ದೇವರ ಜೊತೆಗಿನ ಒಂದು ಒಡಂಬಡಿಕೆ ಆಗಿದೆ, ಒಂದು ಒಪ್ಪಂದವಾಗಿದೆ, ಒಂದು ಒಡಂಬಡಿಕೆ. ಕಮಿಷನ್ ಬಿಸ್ನೆಸ್ ಅಲ್ಲ. ದೇವರೇ, ಈ ವರ್ಷ ಮನೆ ಕಟ್ಟಲಿಕ್ಕಾದರೆ ನಿನಗೆ 101 ಕ್ಯಾಂಡಲ್ ಅಂಟಿಸ್ತೀನಿ. ನಾಟ್ ಲೈಕ್ ದಟ್. ಕಮಿಷನ್ ಅಲ್ಲ, ಒಡಂಬಡಿಕೆ. ಒಡಂಬಡಿಕೆ ಏನು ಗೊತ್ತಾ? ದೇವರೇ, ನಿನ್ನ ಇಚ್ಛೆಯನ್ನು ಮಾಡಲಿಕ್ಕೋಸ್ಕರ ನಾನು ಸಿದ್ಧನಾಗಿದ್ದೇನೆ. ನಿನ್ನ ಇಚ್ಛೆ ಏನು ಎಂದು ನನಗೆ ತಿಳಿಸಿಕೊಡು. ಹಿಯರ್ ಐ ಆಮ್ ಓ ಲಾರ್ಡ್, ರೆಡಿ ಟು ಡೂ ಯುವರ್ ವಿಲ್. ಒಡಂಬಡಿಕೆ ಇದು. ನಾವು ಕಲಿಯುವಂಥ ವಿಷಯ ಏನು ಅಂದರೆ, ಕಲಿಬೇಕಾಯ್ತಾ? ಕಲಿತೀರಾ? ಓಕೆ. ಕಲಿತರೆ ಮಾತ್ರನೇ ಪಾಸ್ ಆಗ್ಲಿಕ್ಕಾಗೋದು ಜೀವನದಲ್ಲಿ, ಆಯಿತಾ? ಇಲ್ಲಾಂದರೆ ಫೇಲ್ ಆಗಿ ನಮ್ಮ ಕ್ರೈಸ್ತ ಜೀವನದಲ್ಲಿ, ವಿಶ್ವಾಸದ ಜೀವನದಲ್ಲಿ ನಾವು LKGಲೇ ಇರ್ತೀವಿ. LKGಯಲ್ಲೇ ಇದ್ದು LKGಯಲ್ಲೇ ಕೊನೆಗೂ ಉಸಿರು ಎಳೆದು ಹೋಗಿಬಿಡ್ತೀವಿ. ನಮ್ಮಿಂದ ಏನೂ ಯೇಸುಗಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಯೇಸು ಸ್ವಾಮಿಗಾಗಿ ಏನಾದರೂ ಮಾಡಬೇಕು ಅಂತ ಆಸೆ ಇದೆಯಾ? ನಮಗೋಸ್ಕರ ನಾವು ಮಾಡ್ಕೋಬೇಕು ಅಂತ ಎಲ್ರಿಗೂ ಆಸೆ ಇದೆ. ನಾನು ಚೆನ್ನಾಗಿ ಆರೋಗ್ಯ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಅಧಿಕಾರ ಸಂಪಾದನೆ ಮಾಡಬೇಕು, ಒಳ್ಳೆ ಮನೆ ಕಟ್ಟಬೇಕು, ಈ ರೀತಿ ಒಳ್ಳೊಳ್ಳೆ ಆಸೆಗಳು ನಮಗೆ ಈ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರಿಗೂ ಇರ್ತದೆ. ಆದರೆ ಒಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿಗೆ, ಡೂಪ್ಲಿಕೇಟ್ಗೆ ಅಲ್ಲ, ಒಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿಯ ಆಸೆ ಏನು ಗೊತ್ತಾ? ಪಾಪಿಯಾಗಿದ್ದ ನನ್ನನ್ನು ಹುಡುಕಿಕೊಂಡು ಬಂದು ನನ್ನ ಎಲ್ಲ ಪಾಪ ಶಾಪದ ಹೊಲಸುಗಳನ್ನು ತಮ್ಮ ಮೇಲೆ ವಹಿಸಿಕೊಂಡು ನನಗಾಗಿ ಪ್ರಾಣ ಕೊಟ್ಟಂತಹ ಯೇಸು ಕ್ರಿಸ್ತನಿಗಾಗಿ ನಾನೇನಾದರೂ ಮಾಡಬೇಕು, ಆ ಜೀಸಸ್ಗೋಸ್ಕರ ನಾನು ಬದುಕಬೇಕು ಎಂಬ ಒಂದು ಡಿಸೈರ್ ಒಳಗಡೆ ಬರುತ್ತೆ ನಿಜವಾದ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ, ದೇವರ ಮಗನಿಗೆ, ದೇವರ ಮಗಳಿಗೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಯೇಸು ಕ್ರಿಸ್ತನು ನಮ್ಮ ಮೇಲೆ ತೋರಿದ ಆ ಪ್ರೀತಿಗೆ ಕೃತಜ್ಞತೆಯಾಗಿ ನಾವು ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಾವು ಕೆಲವೊಂದು ಆತ್ಮಿಕ ಸತ್ಯಗಳನ್ನು ಕಲಿಬೇಕು. ಸುಮ್ಮನೆ ಬಂದು ಪ್ರೈಸ್ ದಿ ಲಾರ್ಡ್ ಹೇಳಿ, ಹಲ್ಲೆಲೂಯಾ ಹೇಳಿ, ಪ್ರಾರ್ಥನೆ ಮಾಡಿ, ಊಟ ಮಾಡಿ ಮನೆಗೆ ಹೋದರೆ ನಾವು ಯೇಸು ಸ್ವಾಮಿಗೋಸ್ಕರ ಏನು ಮಾಡೋದಿಲ್ಲ, ನಮಗೋಸ್ಕರ ನಾವು ಮಾಡ್ಕೊಳ್ತಾ ಇರ್ತೀವಿ, ನಮಗೋಸ್ಕರ ನಾವು ಬದುಕ್ತಾ ಇರ್ತೀವಿ. ಅದು ನಮ್ಮನ್ನು ದುಃಖಕ್ಕೆ ಕೊಂಡೊಯ್ಯುತ್ತದೆ, ನಿರಾಶೆಗೆ ಕೊಂಡೊಯ್ಯುತ್ತದೆ. ಯಾವಾಗ ನಾವು ನಿಜವಾಗಲೂ ಆತನಿಗೋಸ್ಕರ ಬದುಕ್ತೀವಲ್ವಾ, ನಮ್ಮ ದುಃಖ ಆನಂದವಾಗ್ತದೆ, ನಮ್ಮ ದುಃಖ ನಿಜವಾಗಲೂ ಆನಂದವಾಗಿ ಮಾರ್ಪಾಡಾಗ್ತದೆ. ಅಂಥ ಒಂದು ಒಳ್ಳೆಯ ಜೀವನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಇಂದು ಈ ಒಂದು ಆರಾಧನೆಗಾಗಿ, ಪ್ರಾರ್ಥನೆಗಾಗಿ ಬಂದಿರುವಂತಹ ಅಥವಾ ಆನ್ಲೈನ್ನಲ್ಲಿ ಜಾಯ್ನ್ ಆಗಿರುವಂತಹ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದೇನು ಅಂದರೆ, ನಾವು ಕೂಡ ಕಲಿಯೋಣ. ಏನು ಕಲಿಬೇಕು? ಸ್ವರ್ಗ ಸಾಮ್ರಾಜ್ಯದ ವಿಷಯಗಳನ್ನು ಕಲಿಬೇಕು. ವಿಶ್ವಾಸದಲ್ಲಿ ಇನ್ನೂ ಒಂದು ಸ್ಟೆಪ್ ಹೇಗೆ ನಾನು ಮೇಲೆ ಬರೋದು, ಇನ್ನೂ ಒಂದು ಸ್ಟೆಪ್ ಹೇಗೆ ನಾನು ನನ್ನ ಪವಿತ್ರತೆಯಲ್ಲಿ ಮೇಲೆ ಬರೋದು, ಇನ್ನೂ ಒಂದು ಸ್ಟೆಪ್ ದೇವರ ಸಂಬಂಧದಲ್ಲಿ ನಾನು ಹೇಗೆ ಬರೋದು ಮೇಲೆ ಎಂಬುದನ್ನು ನಾವು ಕಲ್ತ್ಕೋಬೇಕು. ಆಗ ಮಾತ್ರ ಮೇಲೆ ಬರಲಿಕ್ಕಾಗತ್ತೆ. ಇಲ್ಲಾಂದರೆ ಕೆಳಗೆ ಹೋಗ್ತಾ ಇರ್ತೀವಿ, ಹೋಗಿಬಿಡ್ತೀವಿ. ಹಾಗಾಗಬಾರ್ದು. ನಾವೆಲ್ಲರೂ ವಿಶ್ವಾಸದಲ್ಲಿ ದಿನದಿಂದ ದಿನಕ್ಕೆ ಗ್ರೋ ಆಗಬೇಕು. ದ್ಯಾಟ್ ಈಸ್ ದ ವಿಲ್ ಆಫ್ ಅವರ್ ಹೆವೆನ್ಲಿ ಫಾದರ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯಾದ ದೇವರ ಇಚ್ಛೆ. ಅವರ ಮಕ್ಕಳಾದ ನಾವೆಲ್ಲರೂ ಏನಾಗಬೇಕು? ಬೆಳಿಬೇಕು, ಆತ್ಮೀಕವಾಗಿ ಬೆಳಿಬೇಕು. ನಿಮ್ಮಲ್ಲಿ ಎಷ್ಟು ಜನ ತಂದೆ ತಾಯಿಂದರು ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ಬಯಸ್ತೀರಿ, ಆಸೆ ಪಡ್ತೀರಿ? ಎಲ್ಲರೂ ಆಸೆ ಪಡ್ತೀರಾ ಅಲ್ವಾ? ನಮ್ಮ ಮಕ್ಕಳ ಬೆಳವಣಿಗೆ ಶಾರೀರಿಕವಾಗಿಯೂ ಬೆಳಿಬೇಕು, ಮಾನಸಿಕವಾಗಿಯೂ ಬೆಳಿಬೇಕು ಅಂತ ನಾವು ಆಸೆ ಪಡ್ತೀವಿ. ಅವರ ಬೆಳವಣಿಗೆಯನ್ನು ನೋಡಿ ನಾವು ಸಂತೋಷ ಪಡ್ತೀವಿ. ಒಂದು ವೇಳೆ ನಿಮಗೆ ಹುಟ್ಟಿದಂಥ ಒಂದು ಮಗು 15-20-25 ವರ್ಷಗಳಾದ ಮೇಲೆ ಹುಟ್ಟಿದ ಅದೇ ಅವಸ್ಥೆಯಲ್ಲಿ ಹಾಲು ಕುಡ್ಕೊಂಡೇ ಇದ್ದರೆ, ಈಗಲೂ ಕೂಡ ನಿಮ್ಮ ಹತ್ರ ಬಂದು ನನಗೆ ಹಾಲು ಕೊಡಿ ಅಂತ ಕೇಳ್ತಾ ಇದ್ದರೆ, ನಿಮ್ಮಲ್ಲಿ ಎಷ್ಟು ಜನ ತಾಯಂದಿರು ಸಂತೋಷ ಪಡ್ತೀರಿ? ಎಷ್ಟು ಜನ ತಾಯಂದರಿಗೆ ಹೆಮ್ಮೆ ಆಗುತ್ತೆ, ನನ್ನ ಮಗನಿಗೆ 25 ವರ್ಷ ಪ್ರಾಯ ಆಗಿದೆ, ಈಗಲೂ ಹಾಲು ಕುಡಿತಾ ಇದ್ದಾನೆ ಅಂತ? ಎಷ್ಟು ಜನ ಅಮ್ಮಂದ್ರೆ ಹೇಳ್ಕೊಳ್ತೀರಿ? ಆ ಥರ ಹೇಳ್ಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತೆ, ಹೇಳ್ಕೊಳ್ಳಲಿಕ್ಕೆ ತುಂಬ ದುಃಖ ಆಗುತ್ತೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವರ್ಗದಲ್ಲಿರುವ ತಂದೆಯಾದ ದೇವರು ಕೂಡ ಸಂತೋಷ ಪಡಬೇಕಾದ್ರೆ ಅವರ ಮಕ್ಕಳು ಎಂದು ಕರೆಸಿಕೊಳ್ಳುವ ನಾನು ಮತ್ತು ನೀವು ಆತ್ಮೀಕವಾಗಿ ವಿಶ್ವಾಸದಲ್ಲಿ ಬೆಳಿಬೇಕು. ಆ ಬೆಳವಣಿಗೆಯನ್ನು ನೋಡೋದ್ರಲ್ಲಿ ತಂದೆ ದೇವರು ಸಂತೋಷ ಪಡ್ತಾರೆ. ನಾವು ಆತ್ಮಿಕವಾಗಿ ಕುಂದಿ ಹೋಗುವಾಗ, ಇನ್ನು ಬೇಬಿ ಸಿಟ್ಟಿಂಗಲ್ಲೇ ಇದ್ಕೊಂಡು ಹಾಲು ಕೊಡ್ಕೊಂಡೇ ಇರುವಾಗ ದುಃಖ ಆಗುತ್ತೆ ದೇವರಿಗೆ. ಇಷ್ಟು ವರ್ಷ ಆಯಿತು ಇವನಿಗೆ ಪರಿಶುದ್ಧಾತ್ಮನನ್ನು ಕೊಟ್ಟು, ಇಷ್ಟು ವರ್ಷಗಳಾಯಿತು ಇವನಿಗೆ ದೀಕ್ಷಾ ಸ್ನಾನ ಕೊಟ್ಟು, ಇನ್ನೂ ಹಾಲು ಕೊಡ್ಕೊಂಡೇ ಇದ್ದಾನಲ್ಲ, ಯಾವಾಗ ಬೆಳೆಯೋದು ಅಂತ. ಅದರಿಂದ ಹಾಲು ಕುಡಿಯುವ ಅವಸ್ಥೆಯಿಂದ ನಾವು ಸ್ವಲ್ಪ ಬೆಳಿಬೇಕಾದ್ರೆ ನಾವು ಸ್ವಲ್ಪ ಬೈಬಲ್ ಓಪನ್ ಮಾಡಲೇಬೇಕು. ಅದರ ಒಳಗೆ ಇರ್ತಕ್ಕಂತಹ ಸತ್ಯವನ್ನು ನಮ್ಮ ಹೃದಯದಲ್ಲಿ ತುಂಬಿಸ್ಕೊಳ್ಳೇಬೇಕು. ಬೇರೆ ದಾರಿ ಇಲ್ಲ, ಬೇರೆ ಯಾವುದೂ ದಾರಿ ಇಲ್ಲ. ಸೊ ಅದರಿಂದ ಬೈಬಲ್ ತೆಗೆದುಕೊಂಡು ಧ್ಯಾನಕ್ಕಾಗಿ ಬಂದ ನೀವೆಲ್ಲರೂ ಭಾಗ್ಯವಂತರು. ಸೊ ಬೈಬಲ್ ತಾರದೆ ಬಂದವರು ಭಾಗ್ಯವಂತರು ಅಂತ ಹೇಳೋದಿಲ್ಲ, ನೀವು ಭಾಗ್ಯವಂತರಾಗಬೇಕಷ್ಟೇ. ನೀವು ಯಾವತ್ತು ಭಾಗ್ಯವಂತರಾಗ್ತಿರೋ ನೋಡಿ. ಓಕೆ, ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ನಾವು ಸ್ವಲ್ಪ ವಾಕ್ಯಗಳನ್ನು ಕಲಿಯೋಣ. ನಮ್ಮ ಆತ್ಮಿಕ ಜೀವನವನ್ನು ಬಲಪಡಿಸಿಕೊಳ್ಳಲು ಬೇಕಾದ ಆತ್ಮಿಕ ಸತ್ಯಗಳನ್ನು ನಾವು ಕಲಿತ್ಕೊಳ್ಳೋಣ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ? ಇಲ್ಲಾಂದರೆ ಯಾವಾಗಲೂ ನಾವು ಯಾರನ್ನೋ ಡಿಪೆಂಡಾಗಿ ಬದುಕಬೇಕಾಗತ್ತೆ. ಬ್ರದರ್ ಪ್ರಾರ್ಥನೆ ಮಾಡಿ, ಫಾದರ್ ಪ್ರಾರ್ಥನೆ ಮಾಡಿ, ಸಿಸ್ಟರ್ ಪ್ರಾರ್ಥನೆ ಮಾಡಿ. ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ. ಸಾಯೋ ತನಕ ಬರೀ ಪ್ರಾಬ್ಲಮ್ ಹೇಳ್ಕೊಂಡೇ ಬದುಕ್ತೀವಿ. ಪ್ಲೀಸ್ ಪ್ರೇ ಫಾರ್ ಮೀ, ಪ್ಲೀಸ್ ಪ್ರೇ ಫಾರ್ ಮೀ, ಪ್ಲೀಸ್ ಪ್ರೇ ಫಾರ್ ಮೀ. ಎಲ್ಲಿವರೆಗೂ? ಸಾಯೋ ತನಕ. ಇದು ಪ್ರಾರಂಭ ಆಗಿದೆ ಯಾವಾಗ? ಬುದ್ಧಿ ಬಂದಾಗಿಂದ ಪ್ರಾರಂಭ ಆಗಿದೆ. ಕಲಿಸಿದ್ದು ಯಾರು? ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು. ಅವ್ರದ್ದು ಇದೆ, ಅವರು ಇದೇ ರೀತಿ ಬಂದರು, ಮಕ್ಕಳಿಗೂ ಅದೇ ಕಲಿಸ್ಕೊಟ್ರು, ಅದೇ ಕಲ್ತ್ಕೊಂಡು ಬೆಳೀತಾ ಇದ್ದೀವಿ. ನಾವು ಯಾವಾಗ ಸ್ವತಃ ಪ್ರಾರ್ಥನೆ ಮಾಡೋದು? ನಾವು ಯಾವಾಗ ನಮ್ಮ ಅಪ್ಪನ ಜೊತೆಗೆ ಮಾತಾಡೋದು? ನಾವು ಯಾವಾಗ ಆ ದೇವರ ಜೊತೆ ಒಂದು ಒಳ್ಳೆಯ ಸಂಬಂಧದಲ್ಲಿ ಮುಂದಕ್ಕೆ ಹೋಗೋದು? ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಆಧ್ಯಾತ್ಮಿಕ ಬೆಳವಣಿಗೆಗೆ ಅನೇಕ ಸೂತ್ರಗಳಿದೆ. ಸ್ಪಿರಿಚುವಲ್ ಗ್ರೋತಿಗೆ ಅನೇಕ ಸೂತ್ರಗಳಿದೆ, ಸ್ಪಿರಿಚುವಲ್ ಸೀಕ್ರೆಟ್ಸ್. ಓಕೆ, ಅದರಲ್ಲಿ ಒಂದು ಪ್ರಾರ್ಥನಾ ಜೀವನ, ಪ್ರೇಯರ್ ಲೈಫ್, ಪರ್ಸನಲ್ ಪ್ರೇಯರ್ ಲೈಫ್. ವೈಯಕ್ತಿಕವಾದ ಒಂದು ಒಳ್ಳೆಯ ಪ್ರಾರ್ಥನಾ ಜೀವನ ನಮಗೆ ಇರಬೇಕು. ನೋಡಿ, ಈ ದಿನದ ಮೊದಲನೆಯ ವಾಚನ, ಟುಡೇಸ್ ಫಸ್ಟ್ ರೀಡಿಂಗ್, ನಮಗೆ ಅದರಲ್ಲಿ ಮೊದಲನೆಯ ಪತ್ರಿಕೆ, ಯೋವಾನನು ಬರೆದ ಮೊದಲನೇ ಪತ್ರಿಕೆ, ಫಸ್ಟ್ ಲೆಟರ್ ಆಫ್ ಜಾನ್, ಚಾಪ್ಟರ್ 5 ವರ್ಸಸ್ 14 ಆನ್ವರ್ಡ್ಸ್. ಯೋವಾನನು ಬರೆದ ಮೊದಲನೇ ಪತ್ರಿಕೆ, ಅಧ್ಯಾಯ 5, ವಾಕ್ಯಗಳು 14ರಿಂದ ಪ್ರಾರಂಭವಾಗುವ ವಾಕ್ಯಗಳು. ಅದರಲ್ಲಿ ವಾಕ್ಯ 14 ಮತ್ತು 15ರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ನಾವು ದೇವರ ಇಚ್ಛೆಯ ಪ್ರಕಾರ ಪ್ರಾರ್ಥನೆ ಮಾಡಬೇಕು. ಹಾಗೆ ದೇವರ ಇಚ್ಛೆಯ ಪ್ರಕಾರ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ನಾವು ಯಾರ ಇಚ್ಛೆ ಪ್ರಕಾರ ಪ್ರಾರ್ಥನೆ ಮಾಡಬೇಕು? ಯಾರೋ ಒಬ್ರು ಬಂದು ಹೇಳ್ತಾರೆ ನನಗಿದಾಗಬೇಕು ಪ್ರಾರ್ಥನೆ ಮಾಡಿ ಅಂತ. ಅದು ಯಾರ ಇಚ್ಛೆ? ನನಗೆ ಅರ್ಜೆಂಟಾಗಿ ಫಾರಿನ್ಗೆ ಹೋಗಬೇಕು ಪ್ರೇಯರ್ ಮಾಡಿ ಅಂತ ನಿಮಗೆ ಯಾರೋ ಹೇಳ್ತಾರೆ. ಅದು ಯಾರ ಇಚ್ಛೆ? ದೇವರ ಇಚ್ಛೆನಾ, ನಿಮ್ಮ ಇಚ್ಛೆ, ಅವ್ರ ಇಚ್ಛೆನಾ? ನೀವು ಅದನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡಿದರೆ ನೀವು ಯಾರ ಇಚ್ಛೆ ಪ್ರಕಾರ ಪ್ರಾರ್ಥಿಸಿದಾಗಾಯಿತು? ಅವ್ರ ಇಚ್ಛೆ ಪ್ರಕಾರ ಪ್ರಾರ್ಥಿಸಿದಾಗಾಯಿತು. ಅಥವಾ ನಿಮಗೇನೋ ಒಂದು ಇಷ್ಟ ಆಯಿತು, ಯಾವುದೋ ಒಂದು ಕಾರ್ ನೋಡಿದ್ರಿ, ಆ ಥರ ಒಂದು ಕಾರ್ ಬೇಕು ನಿಮಗೆ. ನೀವು ನಾಳೆಯಿಂದ ಪ್ರಾರ್ಥನೆ ಶುರು ಮಾಡ್ತೀವಿ, ದೇವರೇ ನನಗೆ ಆ ಥರದೊಂದು ಕಾರ್ ಬೇಕು, ಕಾರ್ ಬೇಕು, ಕಾರ್ ಬೇಕು ಅಂತ. ಯಾರ ಇಚ್ಛೆ? ನಿನ್ನ ಇಚ್ಛೆ. ನಿನ್ನ ಇಚ್ಛೆ ಪ್ರಕಾರ ನೀನು ಪ್ರಾರ್ಥಿಸ್ತೀಯ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥನೆಯಲ್ಲಿ ಫೇಲ್ ಆಗಲಿಕ್ಕೆ ಕಾರಣ ಏನು? ಅಥವಾ ನಮ್ಮ ಆಧ್ಯಾತ್ಮಿಕ ಜೀವನ ಫೇಲ್ ಆಗಲಿಕ್ಕೆ ಒಂದು ಕಾರಣ ಪರ್ಸನಲ್ ಪ್ರೇಯರ್ ಲೈಫ್ ಇಲ್ಲ, ವೈಯಕ್ತಿಕವಾದ ಒಂದು ಪ್ರಾರ್ಥನಾ ಜೀವನ ಇಲ್ಲ. ನಾವು ಬೇರೆಯವ್ರನ್ನ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ನನಗಾಗಿ ಪ್ರೇಯರ್ ಮಾಡಿ, ಪ್ರೇಯರ್ ಮಾಡಿ, ಪ್ರೇಯರ್ ಮಾಡಿ. ಕೆಲಸ ಇಲ್ಲದೆ ಈ ರೀತಿಯಲ್ಲಿ ಪ್ರಾರ್ಥನೆ ಏನು ಅಂತ ಗೊತ್ತಿಲ್ಲದೆ ಸುಮಾರು ಜನ ಪ್ರೇಯರ್ ಮಾಡಲಿಕ್ಕೆ ಅಂತ ಕೂತ್ಕೊಂಡಿರ್ತಾರೆ. ಓಕೆನಾ? ಅವ್ರ ಹತ್ರ ಪ್ರೇಯರ್ ರಿಕ್ವೆಸ್ಟ್ ಕಳಿಸೋದು, ಅವರಿಗೂ ಗೊತ್ತಿಲ್ಲ ಪ್ರೇಯರ್ ಅಂದರೆ ಏನು ಅಂತ. ಏನೋ ಹೇಳ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾ ಇದ್ದಾರೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಾರ್ಥನೆಯ ವಿಷಯದಲ್ಲಿ ನಾವು ಬುದ್ಧಿವಂತರಾಗಬೇಕು. ನಾವು ಬುದ್ಧಿವಂತರಾಗಬೇಕು ಅಂದರೆ ಜ್ಞಾನ ಪಡ್ಕೋಬೇಕು. ಪ್ರಾರ್ಥನೆಯ ವಿಷಯದಲ್ಲಿ ಸರಿಯಾದ ಅರಿವು ಉಳ್ಳವರು ನಾವು ಆಗಬೇಕು. ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶದಲ್ಲಿ ಪ್ರಾರ್ಥನೆಯ ಬಗ್ಗೆ ಸುಂದರವಾದ ಡೆಫಿನಿಷನ್ಸ್ ಇದೆ. ಕ್ಯಾಟಗಿಸಮ್ ಆಫ್ ಕ್ಯಾಥೋಲಿಕ್ ಚರ್ಚ್, ಬೈಬಲ್ನಲ್ಲಿ ಇಲ್ಲ ಆ ಥರ ಡೆಫಿನಿಷನ್. ಒಳ್ಳೆ ಡೆಫಿನಿಷನ್ಸ್ ಇದೆ. ಪ್ರಾರ್ಥನೆ ಅಂದರೆ ಏನು ಅನ್ನೋದಕ್ಕೆ ಉತ್ತರ ಅಲ್ಲಿದೆ. ಪ್ರೇಯರ್ ಈಸ್ ಎ ಲಿವಿಂಗ್ ರಿಲೇಷನ್ಶಿಪ್ ವಿತ್ ಫಾದರ್, ಸನ್ ಆ್ಯಂಡ್ ಹೋಲಿ ಸ್ಪಿರಿಟ್. ಪ್ರಾರ್ಥನೆ ಅಂದರೆ ಪಿತಾ, ಸುತ ಮತ್ತು ಪವಿತ್ರಾತ್ಮ ತ್ರಿಯೇಕ ದೇವರ ಜೊತೆಗಿನ ಒಂದು ಆತ್ಮೀಕವಾದ ಸಂಬಂಧವಾಗಿದೆ ಪ್ರಾರ್ಥನೆ. ನಿಮ್ಮ ಪ್ರಾರ್ಥನೆಯಲ್ಲಿ ಇದಿದೆಯಾ ಅಂತ ಟೆಸ್ಟ್ ಮಾಡಿ ನೋಡಿ. ಅದಿದ್ದರೆ ಮಾತ್ರ ಅದು ನಿಜವಾದ ಪ್ರಾರ್ಥನೆ, ಇಲ್ಲಾಂದರೆ ಎಲ್ಲ ಡಮ್ಮಿ ಕೆಲಸನೇ ಆಗುತ್ತೆ. ಪ್ರಾರ್ಥನೆ ಅಂದರೆ ಏನು? ವಾಟ್ ಇಸ್ ಪ್ರೇಯರ್? ಪ್ರೇಯರ್ ಮೀನ್ಸ್ ಎ ಲಿವಿಂಗ್ ರಿಲೇಷನ್ಶಿಪ್, ಒಂದು ಜೀವಂತ ಸಂಬಂಧ, ನಾಟ್ ಎ ಡೆಡ್ ರಿಲೇಷನ್ಶಿಪ್. ಸುಮ್ಮನೆ ಅವರೆಲ್ಲೋ ಇದ್ದಾರೆ ನಾನೆಲ್ಲೋ ಇದ್ದೀನಿ ಅಲ್ಲ. ಯಾವುದು ಗೋಡೆ ಹತ್ರ ಏನೋ ಹೇಳಿ ಬರೋದಲ್ಲ. ಜೀವ ಇರುವ ದೇವರ ಹತ್ರ, ಜೀವ ಇರುವ ಒಬ್ಬ ದೇವರ ಮಗ ಕುತ್ಕೊಂಡು ಮಾತಾಡೋದು. ಹೆಣದ ಮುಂದೆ ಕೂತ್ಕೊಂಡು ನಾವು ಹೋಗಿ ಏನಾದರೂ ಮಾತಾಡಿದರೆ ಹೆಣ ಏನಾದರೂ ಮಾತಾಡುತ್ತಾ? ಮಾತಾಡೋದಿಲ್ಲ ಅಲ್ವಾ? ದೇವರು ಜೀವಂತರು. ಓಕೆ, ಅವರ್ ಗಾಡ್ ಈಸ್ ಅಲೈವ್, ಲಿವಿಂಗ್ ಗಾಡ್. ಸೊ ವಿ ಕ್ಯಾನ್ ಹ್ಯಾವ್ ಎ ಲಿವಿಂಗ್ ರಿಲೇಷನ್ಶಿಪ್. ಒಂದು ಜೀವಂತ ಸಂಬಂಧವನ್ನು ನಮಗೆ ರೂಪಿಸ್ಕೊಳ್ಳಿಕ್ಕಾಗ್ತದೆ ದೇವರ ಜೊತೆಯಲ್ಲಿ. ಪಿತಾ, ಸುತ, ಪರಿಶುದ್ಧಾತ್ಮನಾದ ತ್ರಯೇಕ ದೇವರ ಜೊತೆಯಲ್ಲಿ ಒಂದು ಜೀವಂತ ಸಂಬಂಧವನ್ನು ನಮಗೆ ರೂಪಿಸ್ಕೊಳ್ಳಿಕ್ಕಾಗ್ತದೆ ಪ್ರಾರ್ಥನೆಯಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದೇ ರೀತಿ ಇನ್ನೊಂದು ಡೆಫಿನೇಷನ್ ಹೇಳುತ್ತೆ, ಪ್ರೇಯರ್ ಇಸ್ ಎ ಕವನೆಂಟ್ ವಿತ್ ಗಾಡ್. ಪ್ರಾರ್ಥನೆ ಅಂದರೆ ದೇವರ ಜೊತೆಗಿನ ಒಂದು ಒಡಂಬಡಿಕೆ ಆಗಿದೆ, ಒಂದು ಒಪ್ಪಂದವಾಗಿದೆ, ಒಂದು ಒಡಂಬಡಿಕೆ. ಕಮಿಷನ್ ಬಿಸ್ನೆಸ್ ಅಲ್ಲ. ದೇವರೇ, ಈ ವರ್ಷ ಮನೆ ಕಟ್ಟಲಿಕ್ಕಾದರೆ ನಿನಗೆ 101 ಕ್ಯಾಂಡಲ್ ಅಂಟಿಸ್ತೀನಿ. ನಾಟ್ ಲೈಕ್ ದಟ್. ಕಮಿಷನ್ ಅಲ್ಲ, ಒಡಂಬಡಿಕೆ. ಒಡಂಬಡಿಕೆ ಏನು ಗೊತ್ತಾ? ದೇವರೇ, ನಿನ್ನ ಇಚ್ಛೆಯನ್ನು ಮಾಡಲಿಕ್ಕೋಸ್ಕರ ನಾನು ಸಿದ್ಧನಾಗಿದ್ದೇನೆ. ನಿನ್ನ ಇಚ್ಛೆ ಏನು ಎಂದು ನನಗೆ ತಿಳಿಸಿಕೊಡು. ಹಿಯರ್ ಐ ಆಮ್ ಓ ಲಾರ್ಡ್, ರೆಡಿ ಟು ಡೂ ಯುವರ್ ವಿಲ್. ಒಡಂಬಡಿಕೆ ಇದು. ಅದಲ್ಲದೇನೆ, ದೇವರೇ, ವೀಸಾಗೆ ಅಪ್ಲೈ ಮಾಡಿದ್ದೀನಿ, ಸಿಕ್ಬಿಟ್ಟು ಕೆಲಸ ಏನಾದರೂ ಬಂದುಬಿಟ್ರೆ ಫಸ್ಟ್ ಸ್ಯಾಲ್ರಿ ನಿನಗೆ. ಇದು ಕಮಿಷನ್ ಬಿಸ್ನೆಸ್. ಅದು ಕರಿಸ್ಮ್ಯಾಟಿಕ್ ಅವ್ರ ಬ್ರದರ್ಸ್ಗಳ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಮಾಡ್ಬೋದು ಅಷ್ಟೇ. ಆದರೆ ದೇವ್ರ ಹತ್ರ ಈ ಬಿಸ್ನೆಸ್ ವರ್ಕೌಟ್ ಆಗಲ್ಲ. ಇದು ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು, ಈ ದಿನದ ರೀಡಿಂಗ್ ನಮಗಾಗಿಯೇ ಇರೋದು. ಅದರಿಂದ ನಾನು ರೀಡಿಂಗಿಂದನೇ ಪ್ರಾರಂಭ ಮಾಡಿದ್ದೀನಿ. ಪ್ರಾರ್ಥಿಸುವಾಗ ನಾವು ಮೊದಲು ಯಾರ ಇಚ್ಛೆ ಪ್ರಕಾರ ಪ್ರಾರ್ಥಿಸಬೇಕು? ನಮ್ಮದು ಇಚ್ಛೆ ಇಲ್ಲ ಅಲ್ಲಿ, ನಮ್ಮ ಇಚ್ಛೆ ಇಲ್ಲ, ಏನೂ ಇಲ್ಲ. ಯಾರ ಇಚ್ಛೆ ಪ್ರಕಾರ ಪ್ರಾರ್ಥಿಸಿದರೆ ನೆರವೇರುತ್ತೆ. ದೇವರ ಇಚ್ಛೆ ಪ್ರಕಾರ ನಾವು ಪ್ರಾರ್ಥನೆ ಮಾಡಿದರೆ ಏನೆಲ್ಲ ಪ್ರಾರ್ಥಿಸ್ತೀವೋ ಅದೆಲ್ಲ ನೆರವೇರುತ್ತಂತೆ. ಇವತ್ತಿನ ವಾಕ್ಯ ಹೇಳ್ತಾರೆ, ಹೇಳಿ. ದೇವರ ಇಚ್ಛೆಯ ಪ್ರಕಾರ ನಾವು ಪ್ರಾರ್ಥಿಸಬೇಕಂತ. ದೇವರ ಇಚ್ಛೆ ನನ್ನ ಜೀವನದಲ್ಲಿ ಏನಂತ ನಮಗೆ ಹೇಗೆ? ನಾನಿನ್ನು ಬೋಧನೆ ಕಂಪ್ಲೀಟ್ ಮಾಡಿಲ್ವಲ್ಲ, ಪ್ರಾರಂಭ ಮಾಡಿದ್ದಷ್ಟೇ ಅಲ್ವಾ. ಕಂಪ್ಲೀಟ್ ಮಾಡ್ತೀನಿ, ಆಯಿತಾ? ಆಮೇಲೂ ಡೌಟ್ ಇದ್ದರೆ ಇಲ್ಲೇ ಸಿಗ್ತೀನಿ. ಸಿಗದೇ ಇದ್ದರೆ ಮುಂದಿನ ಗುರುವಾರದಿಂದ ಇಲ್ಲೇ ರಿಟ್ರೀಟ್ ಇದೆ. ಓಕೆ, ಸಂಜೆ 4 ಗಂಟೆಯಿಂದ ಭಾನುವಾರ ಸಂಜೆ 9 ಗಂಟೆ ತನಕ 4 ದಿನ ಒಂದು ಬೆಳವಣಿಗೆ ಧ್ಯಾನಕೂಟ ಇದೆ, ಬರ್ನಿಂಗ್ ಬುಷ್ ಎಂಬ ಹೆಸರಿನಲ್ಲಿ. ಅದಕ್ಕೂ ಕೂಡ ನೀವು ಬರ್ಬೋದು. ಅಲ್ಲೂ ಕೂಡ ಹೆಚ್ಚು ಆತ್ಮಿಕ ಸತ್ಯಗಳನ್ನು ಕಲಿಬೋದು, ಬೆಳಿಬೋದು. ಇಲ್ಲದೇ ಇದ್ದರೆ ನಾವು LKGಯಲ್ಲೇ ಬೇಬಿ ಸಿಟ್ಟಿಂಗಲ್ಲಿ ಹಾಲು ಕುಡ್ಕೊಂಡೇ ಇದ್ದು ಹೋಗ್ಬೋದು. ಚಾಯ್ಸ್ ಈಸ್ ಅವರ್ಸ್. ಆಯ್ಕೆ ನಮ್ಮ ಹತ್ರ ಇದೆ. ನೋಡಿ, ಯಾರೆಲ್ಲ ಆತ್ಮಿಕವಾಗಿ ಬೆಳಿಬೇಕು, ಬಲಗೊಳ್ಬೇಕು ಅಂತ ಆಸೆ ಇದೆಯೋ ಬನ್ನಿ. ಕಮ್ಮಿಂಗ್ ಥರ್ಸ್ಡೇ, ಮುಂದಿನ ಗುರುವಾರ ಸಂಜೆ 4 ಗಂಟೆಗೆ ಪ್ರಾರಂಭ ಆಗುತ್ತೆ. ಭಾನುವಾರದ ತನಕ ಇರುತ್ತೆ. ಓಕೆ, 4 days, 3.5 days. ಯು ಆರ್ ವೆಲ್ಕಮ್. ಇಲ್ಲೇನೆ ಡಿವೈನ್ ಕಾಲ್ ಸೆಂಟರ್ ಮುಲ್ಕಿಯಲ್ಲೇನೆ. ಏನು ಹೇಳ್ತಾ ಬಂದೆ? ಪ್ರಾರ್ಥನೆ ದೇವರ ಇಚ್ಛೆಯ ಪ್ರಕಾರ ನಾವು ಮಾಡಿದರೆ ಮಾತ್ರನೇ ಆ ಪ್ರಾರ್ಥನೆ ಫಲದಾಯಕವಾಗ್ತದೆ. ಇಲ್ಲದೆ ಇದ್ದರೆ
ಅದು ವೇಸ್ಟ್ ಆಗ್ತದೆ. ಹಾಗಾದರೆ ಈಗ ನಮ್ಮ ಸಹೋದರ ಕೇಳಿದ ಹಾಗೆ ದೇವರ ಇಚ್ಛೆ ನಾವು ತಿಳ್ಕೊಳ್ಳೋದು ಹೇಗೆ? ದೇವರ ಇಚ್ಛೆ ತಿಳ್ಕೊಳ್ಳಿಕ್ಕೆ ಈಸಿ ವೇ ಏನು ಗೊತ್ತಾ? ಈಸಿ ವೇ ಟು ನೋ ವಾಟ್ ಈಸ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತ ಏನು ಅಂತ ತಿಳ್ಕೊಳ್ಳಿಕ್ಕೆ, ಅರ್ಥ ಮಾಡಿಕೊಂಡು ಬದುಕಲಿಕ್ಕೆ, ಅರ್ಥ ಮಾಡಿಕೊಂಡು ಪ್ರಾರ್ಥಿಸಲಿಕ್ಕೆ ಎಲ್ಲರಿಗೂ ಅನುಕೂಲವಾಗುವ ತುಂಬ ಸುಲಭವಾದ ವಿಧಾನ ಏನು ಅಂದರೆ, ಆದಿಕಾಂಡದಿಂದ ಪ್ರಕಟಣಾ ಪುಸ್ತಕದ ತನಕ ಬೈಬಲ್ನಲ್ಲಿರುವ ವಾಕ್ಯಗಳು ಒಂದೊಂದನ್ನೇ ಓದ್ತಾ ಹೋಗಿ. ಒಂದು ಸಾರಿ ಬೈಬಲ್ನ ಪೂರ್ತಿ ಓದಿ, ಆ ಬೈಬಲ್ನಲ್ಲಿ ಏನು ಬರೆದಿದೆಯೋ ಅದೇ ದೇವರ ಇಚ್ಛೆ. ಅದ್ರ ಪ್ರಕಾರ ಪ್ರಾರ್ಥಿಸಬೇಕು. ಅದು ಈಸಿ ವೇ ನಾನು ಹೇಳ್ತಾ ಇರೋದು, ಆಯಿತಾ? ನನಗೆ ಹೇಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದರೆ ಬೈಬಲ್ ಓದಲಿಕ್ಕೆ ಶುರು ಮಾಡಿ. ಈಗ ಆಡಿಯೋ ಬೈಬಲ್ ಸಿಗುತ್ತೆ ಬೇಕಾದರೆ, ಆಯಿತಾ? ಏನೇನೋ ನಾವು ಯೂಟ್ಯೂಬಲ್ಲೆಲ್ಲ ನೋಡ್ತೀವಲ್ವಾ, ಏನೇನೋ ನೋಡೋದನ್ನು ಬಿಟ್ಬಿಟ್ಟು ಆಡಿಯೋ ಬೈಬಲ್ ಸಿಗುತ್ತೆ, ಎಲ್ಲ ಭಾಷೆಗಳಲ್ಲೂ ಹೆಚ್ಚು ಕಡಿಮೆ ಸಿಗುತ್ತೆ. ಓದಲಿಕ್ಕೆ ಗೊತ್ತಿಲ್ಲದೆ ಇರುವವರು ಆಡಿಯೋ ಬೈಬಲ್ನ ಡೌನ್ಲೋಡ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ, ಅಟ್ಲೀಸ್ಟ್ ವಾಕ್ಯ ಕೇಳಿಸ್ಕೊಳ್ಳಿ. ಆಗ ಏನು ಗೊತ್ತಾಗುತ್ತೆ? ದೇವರ ಹೃದಯದಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಯು ವಿಲ್ ಕಮ್ ಟು ನೋ ವಾಟ್ ಈಸ್ ದ ಹಾರ್ಟ್ ಆಫ್ ಗಾಡ್, ವಾಟ್ ಈಸ್ ದ ವಿಲ್ ಆಫ್ ಗಾಡ್. ದೇವರ ಇಚ್ಛೆ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಇಲ್ಲದೆ ಇದ್ದರೆ ಸುಮ್ಮನೆ ನಾವು ಏನೇನೋ ಹೇಳಿ, ಏನೇನೋ ಮಾಡಿ, ಪಲ್ಟಿಗೆ ಹೊಡೆದು ಪ್ರಾರ್ಥನೆ ಮಾಡಿ, ಆಮೇಲೆ ಒದ್ದಾಡಿ ಸುಸ್ತಾಗಿ ಪ್ರೇಯರ್ ಬೇಡ. ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ, ದೇವ್ರ ನಮ್ಮ ಪ್ರಾರ್ಥನೆ ಆಲಿಸ್ತಾ ಇಲ್ಲ, ಈ ರೀತಿಯೆಲ್ಲ ದೇವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಗೊಣಗುಟ್ಟಿ ಬೇಸರ ಮಾಡಿಕೊಂಡು ಪ್ರಾರ್ಥನೆನೇ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಕೆಲವರು ಪ್ರಾರ್ಥನೆ ಮಾಡಿ ಏನು ಮಾಡ್ತಾರೆ ಗೊತ್ತಾ? ಪ್ರಾರ್ಥನೆಯಲ್ಲಿ ವರ್ಕೌಟ್ ಆಗದೆ ಇದ್ದಾಗ ಮಾಟ ಮಂತ್ರಕ್ಕೆ ಹೋಗ್ತಾರೆ. ಎಷ್ಟೋ ಜನ ಕಥೋಲಿಕ ಕ್ರೈಸ್ತರ ಬಗ್ಗೆ ನಾನು ಹೇಳ್ತಾ ಇರೋದು, ನನಗೆ ಗೊತ್ತಿರೋದು ಹೇಳ್ತಾ ಇರೋದು, ಆಯಿತಾ? ಪ್ರಾರ್ಥನೆ ಮಾಡ್ತಾರೆ, ಅಲ್ಲಿ ಇಲ್ಲಿ ಧ್ಯಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಅಲ್ಲಿ ಇಲ್ಲಿ ಪ್ರೇಯರ್ ರಿಕ್ವೆಸ್ಟ್ ಎಲ್ಲ ಕಳಿಸ್ತಾರೆ. ಎಲ್ಲೂ ಅವ್ರ ಆಸೆ ಈಡೇರದೇ ಇದ್ದಾಗ ಮಾಟ ಮಂತ್ರಕ್ಕೆ ಹೋಗ್ತಾರೆ, ಮಂತ್ರವಾದಿಗಳ ಸಹವಾಸಕ್ಕೆ ಹೋಗ್ತಾರೆ, ಅಲ್ಲಿ ಆದರೂ ಆದರೆ ಆಗಲಿ ಅಂತ. ಇದೆಲ್ಲ ಅವರ ಇಚ್ಛೆ ಪ್ರಕಾರ ಜೀವಿಸುವಾಗ ಇದೆಲ್ಲ ಆಗ್ತದೆ. ದೇವರ ಇಚ್ಛೆ ನಮಗೆ ಗೊತ್ತಾಗಬೇಕಾದ್ರೆ ಈಸಿ ವೇ ಟು ನೋ ದ ವಿಲ್ ಆಫ್ ಗಾಡ್, ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ಇಚ್ಛೆ ತಿಳ್ಕೊಳ್ಳಿಕ್ಕೆ ಈಸಿ ಮೆಥಡ್ ಏನು ಅಂದರೆ ದೇವರ ವಾಕ್ಯ ಓದಿ. ನಿಮ್ಮ ಕೈಯಲ್ಲಿ ಇದೆಯಲ್ವಾ? ಇದೆಯಾ? ತಂದವ್ರ ಭಾಗ್ಯವಂತರು, ತರದೇ ಇದ್ದವ್ರು ನಿರ್ಭಾಗ್ಯರು ಅಂತ ಹೇಳೋದಿಲ್ಲ, ಒಂದು ಥರ ಅದೇನೆ, ಆಯಿತಾ? ನಾವು ಕಲಿಬೇಕು, ವಾಕ್ಯವನ್ನು ಕಲಿಬೇಕು. ಇನ್ನೊಂದು, ದೇವರ ಇಚ್ಛೆ ನಮಗೆ ತಿಳಿಸಿಕೊಡುವವರು ಪವಿತ್ರ ಆತ್ಮರಾಗಿದ್ದಾರೆ. ಹೋಲಿ ಸ್ಪಿರಿಟ್ ಈಸ್ ದ ಒನ್ ಹೂ ರಿವೀಲ್ಸ್ ದ ವಿಲ್ ಆಫ್ ಗಾಡ್ ಇನ್ ಅವರ್ ಹಾರ್ಟ್ಸ್. ಪವಿತ್ರಾತ್ಮರು ದೇವರ ಇಚ್ಛೆ ಏನು ಎಂದು ನಮ್ಮ ಮನಸ್ಸಿನಲ್ಲಿ ಹಾಕ್ತಾರೆ, ನಮ್ಮ ಅಂತರಂಗದಲ್ಲಿ ತಿಳಿಸಿಕೊಡ್ತಾರೆ. ಬೇರೆಯವರಿಗೆ ಗೊತ್ತಿಲ್ಲ ದೇವರ ಇಚ್ಛೆ ಏನು ಅಂತ. ಅದಕ್ಕೆ ಈ ದಿನದ ವಾಚನದಲ್ಲಿ ನಾವು ಕೇಳಿಸ್ಕೊಳ್ಳೋದು ದೇವರ ಇಚ್ಛೆಯ ಪ್ರಕಾರ. ಯಾರ ಇಚ್ಛೆಯ ಪ್ರಕಾರ? ಯಾರ ಇಚ್ಛೆಯ ಪ್ರಕಾರ? ದೇವರ ಇಚ್ಛೆಯ ಪ್ರಕಾರ ನಾವು ಏನೆಲ್ಲ ಬೇಡಿಕೊಳ್ಳುತ್ತೇವೋ ಅದೆಲ್ಲ ನಮಗೆ ಲಭಿಸುತ್ತದೆ, ಅದನ್ನೆಲ್ಲ ನಾವು ಪಡೆದು ಆಯಿತು. ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗಾದರೆ ದೇವರ ಇಚ್ಛೆಯನ್ನು ನಮಗೆ ತಿಳಿಸಿಕೊಡುವವರು ಯಾರು? ಪವಿತ್ರಾತ್ಮರು. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 8 ವಾಕ್ಯ 26ರಲ್ಲಿ ನಾವು ಓದ್ತೀವಿ. ರೋಮನ್ಸ್ ಚಾಪ್ಟರ್ 8 ವರ್ಸ್ 26. ಅಲ್ಲಿ ಏನು ಹೇಳ್ತದೆ? ನಾವು ಹೇಗೆ ಪ್ರಾರ್ಥಿಸಬೇಕು ಮತ್ತು ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸಬೇಕು. ಹೌ ಟು ಪ್ರೇ ಆ್ಯಂಡ್ ವಾಟ್ ಟು ಪ್ರೇ, ಫಾರ್ ವಾಟ್ ಇಂಟೆನ್ಷನ್ ವಿ ಶುಡ್ ಪ್ರೇ. ಹೇಗೆ ಪ್ರಾರ್ಥಿಸಬೇಕು ಮತ್ತು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಇದೆಯಾ? ಕೊಂಕಣಿ ಭಾಷೆಯಲ್ಲಿ ಏನಾದರೂ ಬೇರೆ ಥರ ಏನಾದರೂ ಬರೆದಿದ್ದಾರಾ ಅಥವಾ ಅದೇ ಥರನೇ ಇದೆಯಾ? ಅದೇ ಥರನೇ ಇದೆ. ಭಾಷೆ ಮಾತ್ರ ಚೇಂಜ್ ತಾನೆ, ಅರ್ಥ ಎಲ್ಲ ಸೇಮ್ ತಾನೆ. ಅರ್ಥ ಮುಖ್ಯ ನಮಗೆ. ಭಾಷೆ ಸೈಡಿಗಿಡೋಣ, ಅರ್ಥ ಮಾಡ್ಕೊಳ್ಳೋಣ. ಏನು? ನಾವು ಯಾರ ಇಚ್ಛೆ, ದೇವರ ಇಚ್ಛೆ ಅರಿತಿರುವವರು ಯಾರಂತೆ? ಈಗ ನಾವು ಹೇಳ್ತೀವಿ, ಬ್ರದರ್ ನಮಗೋಸ್ಕರ ಪ್ರೇಯರ್ ಮಾಡಿ. ಯಾವ ಬ್ರದರ್ಗೂ ನಿಮಗೆ ಏನು ದೇವರ ಇಚ್ಛೆ ಏನು ನಿಮ್ಮ ಜೀವಿತದಲ್ಲಿ ಅಂತ ಗೊತ್ತಿಲ್ಲ, ಆಯಿತಾ? ಅವ್ರು ಸುಮ್ಮನೆ ಪ್ರಾರ್ಥನೆ ಮಾಡ್ಬೋದು, ದೇವರೇ ನಿಮ್ಮ ಇಚ್ಛೆ ಇವರಲ್ಲಿ ಈಡೇರಲಿ ಅಂತ ಅಷ್ಟೇ ಹೇಳ್ಬೋದು. ಆದರೆ ಪವಿತ್ರ ಆತ್ಮರಿಗೆ ಗೊತ್ತಿದೆ ದೇವರ ಇಚ್ಛೆ ಏನು ಅಂತ. ಯಾರಿಗೆ ಗೊತ್ತಿದೆ? ಪರಿಶುದ್ಧ ಆತ್ಮರಿಗೆ ಗೊತ್ತಿದೆ. ಈ ಪವಿತ್ರ ಆತ್ಮ ನಮ್ಮಲ್ಲಿ ಬಂದಾಗ ಅವ್ರೇನು ಮಾಡ್ತಾರೆ ಗೊತ್ತಾ?
ಪವಿತ್ರಾತ್ಮ ನಮ್ಮ ಸಹಾಯಕರಾಗಿದ್ದಾರೆ. ಹೋಲಿ ಸ್ಪಿರಿಟ್ ಈಸ್ ಆರ್ ಹೆಲ್ಪರ್. ಯೇಸು ಸ್ವಾಮಿ ಹೇಳ್ತಾರೆ, ಪವಿತ್ರ ಆತ್ಮರನ್ನು ನಿಮಗೆ ಸಹಾಯಕನನ್ನಾಗಿ ನಾನು ನಿಮಗೆ ಕಳುಹಿಸಿಕೊಡುತ್ತೇನೆ. ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆಲ್ಪರ್. ಪವಿತ್ರಾತ್ಮರು ನಮ್ಮ ಸಹಾಯಕರಾಗಿದ್ದಾರೆ. ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಯಾವುದರಲ್ಲಿ? ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ತಾರೆ. ಅದರಿಂದ ನಮ್ಮ ನಿಜವಾದ ಪ್ರೇಯರ್ ಪಾರ್ಟ್ನರ್ ಯಾರು ಗೊತ್ತಾ? ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮರು ನಮ್ಮ ಪ್ರೇಯರ್ ಪಾರ್ಟ್ನರ್ ಆಗಿದ್ದಾರೆ. ಇದಾರಾ? ನಿಮ್ಮ ಪ್ರೇಯರ್ ಪಾರ್ಟ್ನರ್ ಹೋಲಿ ಸ್ಪಿರಿಟ್ ಆಗಿದ್ದಾರಾ? ಇಫ್ ಹೋಲಿ ಸ್ಪಿರಿಟ್ ಈಸ್ ಯುವರ್ ಪ್ರೇಯರ್ ಪಾರ್ಟ್ನರ್, ಯು ಕ್ಯಾನ್ ಸಿ ರಿಸಲ್ಟ್ಸ್ ಇನ್ ಯುವರ್ ಪ್ರೇಯರ್ಸ್. ಯು ಕ್ಯಾನ್ ಸಿ ಸಕ್ಸಸ್ ಇನ್ ಯುವರ್ ಪ್ರೇಯರ್ ಲೈಫ್. ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಸಕ್ಸಸ್ ನೋಡಬೇಕಾದ್ರೆ, ಜಯವನ್ನು ನೋಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮಗೆ ಒಂದು ಒಳ್ಳೆ ಪ್ರೇಯರ್ ಪಾರ್ಟ್ನರ್ ಬೇಕು. ಪವಿತ್ರಾತ್ಮರು ನಮ್ಮ ಪ್ರೇಯರ್ ಪಾರ್ಟ್ನರ್ ಆಗಿರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಅದರಿಂದನೇ ನಾವು ಪವಿತ್ರಾತ್ಮನನ್ನು ಸ್ವೀಕಾರ ಮಾಡೋದು ತುಂಬ ಮುಖ್ಯ. ವಿತೌಟ್ ಹೋಲಿ ಸ್ಪಿರಿಟ್ ಪ್ರಾರ್ಥನೆ ಮಾಡ್ಬೋದಾ ಕೇಳಿದರೆ ಮಾಡ್ಬೋದು, ಎಲ್ಲರೂ ಮಾಡ್ತಾರೆ, ಎಲ್ಲ ಜನರು ಪ್ರಾರ್ಥಿಸ್ತಾರೆ. ಪವಿತ್ರಾತ್ಮ ಇಲ್ಲದೇನು ಪ್ರಾರ್ಥಿಸ್ಬೋದಾ ಕೇಳಿದರೆ ಪ್ರಾರ್ಥಿಸ್ತಾ ಇದ್ದಾರೆ. ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾರೆ, ಪ್ರಯೋಜನ ಇಲ್ಲ. ಅಷ್ಟೇ, ಪ್ರಯೋಜನಕ್ಕೆ ಬಾರದ ಪ್ರಾರ್ಥನೆ, ಅವರವರ ಇಚ್ಛೆಯ ಪ್ರಕಾರದ ಪ್ರಾರ್ಥನೆ, ಮಾನುಷಿಕವಾದ ಪ್ರಾರ್ಥನೆ, ಪ್ರಾಪಂಚಿಕವಾದ ಪ್ರಾರ್ಥನೆ ಇದೆ ಇವತ್ತು ನಡೀತಾ ಇದೆ ಅನೇಕ. ದೇವರಿಗಿಷ್ಟ ಇಲ್ಲ ಅದು. ದೇವರಿಗೆ ಇಷ್ಟ ಇಲ್ಲದ ರೀತಿಯ ಪ್ರಾರ್ಥನೆಗಳು ನಡೀತಾ ಇದೆ ಕೇಳಿದರೆ ಇಂದು ಹೆಚ್ಚು ನಡೀತಾ ಇರೋದೇ ದೇವರಿಗೆ ಇಷ್ಟ ಇಲ್ಲದ ರೀತಿಯ ಪ್ರಾರ್ಥನೆಗಳು, ದೇವರಿಗೆ ಕಷ್ಟಕರವಾದ ಪ್ರಾರ್ಥನೆಗಳು. ದೇವರಿಗೆ ಕಷ್ಟ ನಮ್ಮ ಪ್ರಾರ್ಥನೆ ಕೇಳಿ 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 ಬೋರ್ ಆಗಿಬಿಟ್ಟಿದೆ. ದೇವರಿಗೆ ಏನಾಗಿದೆ ಗೊತ್ತಾ? ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಕೇಳಿ ಬೋರ್ ಆಗಿದೆ. ಯಾಕೆ ಬೋರ್ ಆಗಿದೆ ಅಂತ ಹೇಳುವಾಗ, ನಮ್ಮ ಪ್ರಾರ್ಥನೆಗಳೆಲ್ಲ ನಮ್ಮ ಇಚ್ಛೆ ಪ್ರಕಾರ ಮಾಡುವಂಥ ಪ್ರಾರ್ಥನೆಗಳು. ಯಾಕೋಬನು ಬರೆದ ಪತ್ರಿಕೆ, ಜೇಮ್ಸ್, ಕೊಂಕಣಿಯಲ್ಲಿ ಜೇಮ್ಸ್ ಇದೆಯಾ? ಯಾಕೋಬ್ ಇದೆಯಾ? ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಜೇಮ್ಸ್ ಚಾಪ್ಟರ್ 4:3 ಅಲ್ಲಿ, ನೀವು ಪ್ರಾರ್ಥನೆ ಮಾಡಿದರೂ, ನೀವು ಬೇಡಿಕೊಂಡರೂ ನಿಮಗೆ ಸಿಗುವುದಿಲ್ಲ ಅಂತ ಇದೆ. ನೀವೇನು ಬೇಕಾದರೂ ಕೇಳಿ ನಿಮಗೆ ಸಿಗುತ್ತೆ ಅಂತ ಹೇಳಲಿಲ್ಲ. ಯೇಸು ಸ್ವಾಮಿ ಹೇಳಿದ್ದು ಅದ್ರ ಹಿಂದೆ ಮುಂದೆ ಎಲ್ಲ ಸುಮಾರು ವಿಷಯ ಹೇಳಿ ಆಮೇಲೆ ಹೇಳಿದ್ದು, ಆಯಿತಾ? ಪವಿತ್ರಾತ್ಮರ ಬಗ್ಗೆ ಎಲ್ಲ ಹೇಳಿ ಆಮೇಲೆ ಹೇಳ್ತಾರೆ, ನಾನು ಕಳಿಸಿಕೊಡುವ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ನನ್ನ ಮಾತುಗಳನ್ನು ಅನುಸರಿಸ್ತಾ ನಡೀರಿ, ಆಗ ನೀವು ಏನು ಕೇಳಿದರೂ ನಿಮಗೆ ಕೊಡ್ತೀನಿ ಅಂತ. ಈಗ ಪವಿತ್ರಾತ್ಮ ನಮ್ಮಲ್ಲಿ ಬಂದ ಮೇಲೆ, ಅವ್ರ ವಾಕ್ಯ ಅನುಸರಿಸ್ತಾ ಬದುಕಿದ ಮೇಲೆ ನಾವು ಇಷ್ಟ ಬಂದಿದ್ದು ಕೇಳೋಕ್ಕಾಗಲ್ಲ, ಇಷ್ಟ ಬಂದಿದ್ದು ಕೇಳಲ್ಲ, ಮನಸ್ಸಿಗೆ ಬಂದಿದ್ದು ಕೇಳಲ್ಲ, ಆಸೆ ಪಟ್ಟಿದ್ದೆಲ್ಲ ಕೇಳಲ್ಲ, ದೇವರ ಇಚ್ಛೆ ಪ್ರಕಾರನೇ ಕೇಳ್ತೀವಿ. ಅದಕ್ಕೆ ಯೇಸು ಹೇಳಿದ್ದು, ನೀವೇನು ಕೇಳಿದ್ರು ಸಿಗುತ್ತೆ ಅಂತ, ಏನು ಕೇಳಿದ್ರು ಆಗುತ್ತೆ ಅಂತ. ಬರೀ ಅದೊಂದು ವಾಕ್ಯ ಮಾತ್ರ ತಗೋಬೇಡಿ, ಆಯಿತಾ? ಆ ರೀತಿ ತಗೋಬಾರ್ದು. ಬೈಬಲ್ ವಾಕ್ಯ ತಗೊಳ್ಳುವಾಗ ಅದರ ಮೇಲೆ ಏನು ಹೇಳಿದ್ದಾರೆ, ಹಿಂದಿನ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ, ಓಕೆ, ಅದೆಲ್ಲ ನೋಡಿ ಆಮೇಲೆ ನಾವು ವಾಕ್ಯ ತಗೋಬೇಕು. ಇಲ್ಲದೇ ಇದ್ದರೆ ಅಪಾರ್ಥ ಆಗುತ್ತೆ, ತಪ್ಪಾದ ಅರ್ಥ ಆಗುತ್ತೆ, ವಿಶ್ವಾಸ ಕುಂದಿ ಹೋಗುತ್ತೆ. ಹಾಗಾಗಬಾರ್ದು. ವಿಶ್ವಾಸದಲ್ಲಿ ಬಲಗೊಳ್ಬೇಕು, ಸ್ಟ್ರಾಂಗ್ ಆಗಬೇಕು. ನೀವೆಲ್ಲರೂ ಶುಭ ಸಂದೇಶ ಸಾರ್ಲಿಕ್ಕಾಗಬೇಕು. ಸುಮ್ಮನೆ ಬಂದು ಕುತ್ಕೊಂಡು ಒಂದಿಷ್ಟು ಪ್ರಾರ್ಥನೆ ಮಾಡಿ ಅಲ್ಲೆಲ್ಲೂ ಹೇಳಿ ಊಟ ಮಾಡ್ಕೊಂಡು ಹೋಗೋದಲ್ಲ. ನೀವು ಹೋದ್ಮೇಲೆ ಶುಭ ಸಂದೇಶ ಸಾರ್ಲಿಕ್ಕಾಗಬೇಕು. ನಿಮ್ಮ ಮುಖಾಂತರ ಅನೇಕರು ಯೇಸುವನ್ನು ಕಾಣಲಿಕ್ಕಾಗಬೇಕು. ಸ್ವರ್ಗರಾಜ್ಯಕ್ಕೆ ಬರಲಿಕ್ಕೆ ಒಂದು ಸಾಧನ ನಾವು ಒಬ್ಬೊಬ್ಬರು ಆಗಬೇಕು. ಅದಕ್ಕಾಗಿ ದೇವರು ನಮ್ಮನೆಯಲ್ಲಿ ಕರ್ಕೊಂಡು ಬಂದಿರೋದು. ಅದಕ್ಕೆ ನಮ್ಮನ್ನು ಪ್ರಿಪೇರ್ ಮಾಡಲಿಕ್ಕೋಸ್ಕರ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಹಾಲೆಲೂಯಾ. ಓಕೆ, ಏನಂತ ಇದೆ ಓದಿ, ಪರವಾಗಿಲ್ಲ. 4:3 ಏನಂತ ಓದಿದ್ರಿ? ಕೊಂಕಣಿಯಲ್ಲೇ ಓದಿ, ಪರವಾಗಿಲ್ಲ. ಕೊಂಕಣಿಯಲ್ಲೇ ಓದಿ, ಪರವಾಗಿಲ್ಲ. ಕನ್ನಡ. ಓಕೆ, ಬೇಡಿಕೊಂಡರೂ ನಿಮಗದು ದೊರಕುತ್ತಾ? ದೊರಕೋದಿಲ್ವೋ? ದೊರಕುವುದಿಲ್ಲ. ಏಕೆಂದರೆ ನಿಮ್ಮ ಬೇಡಿಕೆ ದುರುದ್ದೇಶದಿಂದ ಕೂಡಿರುತ್ತದೆ. ಯಾವುದದು ದುರುದ್ದೇಶ? ಭೋಗಾಭಿಲಾಷೆಗಳ ಈಡೇರಿಕೆಯೇ ನಮ್ಮ ಗುರಿಯಾಗಿರುತ್ತದೆ. ಥ್ಯಾಂಕ್ ಯು ಬ್ರದರ್, ಕೂತ್ಕೊಳ್ಳಿ. ಭೋಗಾಭಿಲಾಷೆ ಅಂದರೆ ಏನು? ಹಾಗಂದ್ರೆ
ಭೋಗಾಭಿಲಾಷೆ ಅಂದರೆ ನನ್ನ ಶರೀರಕ್ಕೆ ಏನೆಲ್ಲ ಬೇಕೋ ಅದನ್ನೇ ಕೇಳ್ಕೊಳ್ಳೋದು, ನನ್ನ ಮನಸ್ಸಿಗೆ ಏನೆಲ್ಲ ಇಷ್ಟ ಇದೆಯೋ ಅದನ್ನೇ ಕೇಳ್ಕೊಳ್ಳೋದು. ಇದೇ ಭೋಗಾಭಿಲಾಷೆ ಅಂದರೆ. ನಾವು ಕೇಳ್ಕೊಳ್ಳೋದೆಲ್ಲ ಏನು ಹೇಳಿ? ಆರೋಗ್ಯ. ದೇವರು ಕೇಳ್ತಾರೆ, ಕೊಟ್ಟಿದ್ದ ಆರೋಗ್ಯ ಏನು ಮಾಡಿದೆಪ್ಪ ಕೇಳ್ತಾರೆ. ನಿನಗೆ ಆರೋಗ್ಯ ಕೊಟ್ಟಿದ್ನಲ್ಲಪ್ಪ ಏನು ಮಾಡಿದೆ ಅಂತ ಕೇಳ್ತಾರೆ. ಈಗ ಆರೋಗ್ಯ ಕೇಳ್ತಾ ಇದೆಯಲ್ಲಪ್ಪ, ತಗೊಂಡು ಏನು ಮಾಡ್ತೀಯಾ ಕೇಳ್ತಾರೆ. ಇದು ಎರಡು ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾವು ಕರೆಕ್ಟಾಗಿ. ಆರೋಗ್ಯ ಕೊಟ್ಟಿದ್ದೇನು ಮಾಡಿದೆ? ತಿಂದು ಕುಡಿದು ಮಜಾ ಮಾಡಿದೆ, ಊರು ಸುತ್ತದೆ, ದುಡ್ಡು ಮಾಡಿದೆ, ಸೆಂಟ್ರಲ್ಲಿ ಎಲ್ಲೋ ಕಾಯಿಲೆ ಬಂತು, ಅಥವಾ ಇಷ್ಟ ಬಂದ ಹಾಗೆ ಬದುಕದೆ, ದುಡ್ಡು ಜಾಸ್ತಿ ಆಯಿತು, ಚೆನ್ನಾಗಿ ಕುಡಿದು ಮಜಾ ಮಾಡಿದೆ, ಕಾಯಿಲೆ ಬಂತು. ಆಮೇಲೆ ಯಾರೋ ಹೇಳಿದರು ಅಲ್ಲಿ ಪ್ರಾರ್ಥನೆಗೆ ಹೋದ್ರೆ ಸರಿ ಆಗುತ್ತೆ ಅಂತ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದೆ. ಈಗ ಯಾಕೆ ಬೇಕು ಆರೋಗ್ಯ? ಸೆಕೆಂಡ್ ಕ್ವಶನ್ ಅಲ್ವಾ? ಕಾಯಿಲೆ ಎಲ್ರಿಗೂ ಬರುತ್ತೆ. ಕಾಯಿಲೆ ಬಂತು, ಹೇಗೋ ಬಂತು ಬಿಡಿ. ಕಾಯಿಲೆ ಬಂದ ಮೇಲೆ ಈಗ ವಾಸಿ ಆಗಬೇಕು. ವಾಸಿ ಆದಮೇಲೆ ಏನು ಮಾಡ್ತೀಯಾ? ವಾಸಿ ಆದಮೇಲೆ ಮತ್ತೆ ಏನು ಮಾಡೋದಿದೆ? ಅದೇ ಮೊಬೈಲ್ ಹಿಡ್ಕೊಂಡು ಗೀಚ್ತಾ ಕೂತ್ಕೊಳ್ಳೋದು, ಅದೇ ಹರಟೆ ಹೊಡೆಯೋದು, ಅದೇ ಜೀವನ. ಅದಕ್ಕೆ ಈಗ ಆರೋಗ್ಯ ಯಾಕೆ ಬೇಕು? ಅದೇ ಹೇಳ್ತಾ ಇರೋದು. ಎಷ್ಟೋ ಜನಕ್ಕೆ ಸೌಖ್ಯ ಸಿಗದೆ ಇರಲಿಕ್ಕೆ ಕಾರಣ ಏನು ಗೊತ್ತಾ? ಮಾನಸಾಂತರ ಇಲ್ಲ, ಒಂದು ರಿಪೆಂಟೆನ್ಸ್ ಇಲ್ಲ. ಸಂತ ಅಗಸ್ಟಿನ್ರವರು ಪ್ರಾರ್ಥನೆ ಬಗ್ಗೆ ಒಂದು ಹೇಳ್ತಾರೆ, ಒಂದು ಡೆಫಿನೇಷನ್ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಹ್ಯುಮಿಲಿಟಿ ಈಸ್ ದ ಫೌಂಡೇಶನ್ ಆಫ್ ಪ್ರೇಯರ್ ಅಂತೆ. ಪ್ರಾರ್ಥನೆಯ ಅಡಿಪಾಯ ಯಾವುದು ಗೊತ್ತಾ? ದೀನತೆ, ವಿನಯಶೀಲತೆ, ಹಂಬಲ್ನೆಸ್, ದೀನತೆ. ನಾವು ಕೆಲವು ಟೈಮ್ ದೇವ್ರ ಹತ್ರ ಹೋಗಿ ರೌಡಿಸಮ್ ಮಾಡೋ ಥರ ಪ್ರಾರ್ಥನೆ ಮಾಡ್ತೀವಿ. ಕೆಲವರೆಲ್ಲ ದೇವರಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಥರ ಪ್ರಾರ್ಥನೆ ಮಾಡ್ತೀವಿ. ದೇವರೇ ಇದು ಕೊಟ್ಟಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ, ಇದು ಆಗಿಲ್ಲ ಅಂದರೆ ನಾನು ಊರೇ ಬಿಟ್ಟು ಹೋಗ್ತೀನಿ. ಈ ರೀತಿ ದೇವರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಾರ್ಥನೆ. ಇನ್ನು ಕೆಲವರು ದೇವರನ್ನೇ ಪುಸಲಾಯಿಸುವಂಥ ಪ್ರಾರ್ಥನೆ, ಪಾಲಿಶ್ ಹಾಕುವಂಥ ಪ್ರಾರ್ಥನೆ, ಕಮಿಷನ್ ಬೇಸ್ಡ್ ಪ್ರೇಯರ್. ದೇವರೇ ನೀನಿದು ಮಾಡಿಕೊಟ್ರೆ ನಾನು ತಲೆ ಬೋಳಿಸ್ಕೊಂಡು ಬರ್ತೀನಿ, ನೀನಿದು ಮಾಡಿಕೊಟ್ರೆ ನಾನು 1001 ರೂಪಾಯಿ ಕಾಣಿಕೆ ಹಾಕ್ತೀನಿ, ನೀನಿದು ಮಾಡಿಕೊಟ್ರೆ ನಾನು 3 ದಿನ ಉರುಳು ಸೇವೆ ಮಾಡ್ತೀನಿ. ಈ ರೀತಿ ಏನೇನೋ ಒಂದು ಕಮಿಷನ್ ಥರ ಸೆಟ್ ಮಾಡಿಕೊಳ್ಳೋದು. ಸೊ ಇದೆಲ್ಲ ದೇವರು ಇದಕ್ಕೆಲ್ಲ ಬಗ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಬಗ್ಗೋದಾದರೆ ಅದು ನಿಜವಾದ ದೇವರಲ್ಲ, ಯಾವುದೋ ಡೂಪ್ಲಿಕೇಟ್ ಇರಬೇಕು. ಅರ್ಥ ಆಗ್ತಿದೆಯಾ? ಈ ಬೈಬಲ್ ಹೇಳುವ ದೇವರಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಆರಾಧಿಸುವ ದೇವರ ಬಗ್ಗೆ ನಮಗೆ ಸರಿಯಾದ ಅರಿವುಳ್ಳವರಾಗಿರಬೇಕು. ನಾವು ಪ್ರಾರ್ಥನೆ ಮಾಡುವ ದೇವರ ಬಗ್ಗೆ ನಮಗೆ ಸರಿಯಾದ ಜ್ಞಾನವುಳ್ಳವರಾಗಿರಬೇಕು. ಇಲ್ಲದೇ ಇದ್ದರೆ ಅದರಿಂದ ದೇವರು ಅಂದ್ಕೊಂಡು ನಮಗೇನು ಪ್ರಯೋಜನ ಇಲ್ಲ. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರಲಿಕ್ಕೆ ಕಾರಣ ನಮ್ಮ ಇಂಟೆನ್ಷನ್ಸ್ ಸರಿ ಇಲ್ಲ. ಅವರ್ ಇಂಟೆನ್ಷನ್ಸ್ ಆರ್ ರಾಂಗ್. ದೆರ್ ಈಸ್ ನೋ ಹ್ಯುಮಿಲಿಟಿ, ದೆರ್ ಈಸ್ ನೋ ಪ್ರಾಪರ್ ರಿಪೆಂಟೆನ್ಸ್ ಇನ್ ಅವರ್ ಹಾರ್ಟ್ಸ್. ನಮ್ಮ ಹೃದಯದಲ್ಲಿ ಒಂದು ಪಶ್ಚಾತ್ತಾಪ ಇಲ್ಲ. ಯಾವ ರೀತಿ ಪಶ್ಚಾತ್ತಾಪ ಪಡ್ಬೋದು? ಒಬ್ಬ ರೋಗಿ ಆದರೆ ಪಶ್ಚಾತ್ತಾಪ ಯಾವ ರೀತಿ ಬರಬೇಕು? ದೀನತೆ ಯಾವ ರೀತಿ ಬರಬೇಕು? ದೇವರೇ, ನೀನು ಸೃಷ್ಟಿ ಮಾಡಿದ ಈ ದೇಹ ನಾನು ನನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿದೆ. ನನ್ನ ದುರಿಚ್ಛೆಗಳಿಗೋಸ್ಕರ ನನ್ನ ಕಣ್ಣು, ನನ್ನ ಬಾಯಿ, ನನ್ನ ಬುದ್ಧಿ, ನನ್ನ ಕೈಕಾಲುಗಳು, ಅಂಗಾಂಗಗಳನ್ನ ಉಪಯೋಗಿಸಿದೆ. ಅನೇಕ ರೀತಿಯಲ್ಲಿ ಕುಡಿದೆ, ವ್ಯಭಿಚಾರ ಮಾಡಿದೆ, ಅನೈತಿಕವಾಗಿ ಜೀವಿಸಿದೆ, ಸುಳ್ಳು ಹೇಳದೆ, ಮೋಸ ಮಾಡದೆ, ಹರಟೆ ಹೊಡೆದೆ, ಎಲ್ಲ ಥರದ ಮಲಿನತೆಯ ಜೀವನವನ್ನು ನಾನು ಜೀವಿಸಿದೆ. ಈ ದೇಹ ಇಟ್ಕೊಂಡು ದುರಾಚಾರ ಮಾಡಿದೆ. ಕೇವಲ ಹಣಕ್ಕೋಸ್ಕರ ಈ ದೇಹವನ್ನು ನಾನು ಮಾರಾಟ ಮಾಡಿದೆ. ಹಣ ಸಂಪಾದನೆಗೋಸ್ಕರ ನನ್ನ ಆರೋಗ್ಯವನ್ನೆಲ್ಲ ಸವಿಸ್ಕೊಂಡೆ, ಹಾಳು ಮಾಡಿಕೊಂಡೆ. ಐ ಆಮ್ ಸಾರಿ ಲಾರ್ಡ್, ಐ ಆಮ್ ಸಾರಿ. ನನ್ನ ಪಾಪಕ್ಕಾಗಿ ನೀವು ಯಾತನೆ ಅನುಭವಿಸಿದ್ರಿ. ನಾನು ಮಾಡಿದ ಈ ಪಾಪ ನನ್ನ ದೇಹದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಜೀವನದಲ್ಲಿ ನಾನು ಮಾಡಿದ ಪಾಪಕ್ಕಾಗಿ ಯೇಸುವೆ ನೀವೆಷ್ಟೊಂದು ಯಾತನೆ ಅನುಭವಿಸಿದ್ರಿ, ನೀವೆಷ್ಟೊಂದು ನೋವನ್ನು ಅನುಭವಿಸಿದ್ರಿ. ಯೇಸುವೆ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಸ್ವಾಮಿ. ದಟ್ ಈಸ್ ಹ್ಯುಮಿಲಿಟಿ. ಅದನ್ನೇ ಸೇಂಟ್ ಅಗಸ್ಟಿನ್ ಹೇಳಿದ್ದು. ಹ್ಯುಮಿಲಿಟಿ ಈಸ್ ದ ಫೌಂಡೇಶನ್ ಆಫ್ ಪ್ರೇಯರ್. ನಮ್ಮ ಪ್ರಾರ್ಥನೆ ಸಕ್ಸಸ್ ಆಗಬೇಕಾದ್ರೆ ನಮ್ಮಲ್ಲಿ ಈ ಹ್ಯುಮಿಲಿಟಿ ಬರಬೇಕು, ಈ ಒಂದು ದೀನತೆ ಬರಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಆದರೆ ಇದೆಯಾ? ಬಂದ್ಬಿಟ್ಟು ಯೇಸುವೆ ತುಂಬ ಕಷ್ಟ ಆಗ್ತಾ ಇದೆ, ಕಾಯಿಲೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಹಣ ಇಲ್ಲ, ವಾಸಿ ಮಾಡಿ, ಇಷ್ಟೇ. ಈ ಹ್ಯುಮಿಲಿಟಿ ಬರ್ತಾ ಇದೆಯಾ ನಮ್ಮಲ್ಲಿ? ಯೋಚನೆ ಮಾಡಿ ನೋಡಿ. ಯಾಕೆ ಬರ್ತಾ ಇಲ್ಲ ಗೊತ್ತಾ? ನಮ್ಮ ಹೃದಯ ಅಷ್ಟು ಕಠಿಣ ಆಗೋಗ್ಬಿಟ್ಟಿದೆ ಪ್ರಿಯರೇ. ಅವರ್ ಹಾರ್ಟ್ ಈಸ್ ಸೋ ಹಾರ್ಡೆಡ್. ನಮ್ಮ ಹೃದಯ ಕಠಿಣ ಆದಾಗ ಈ ದೀನತೆ ಅನ್ನೋದು ನಮ್ಮಲ್ಲಿ ಬರೋದಿಲ್ಲ.
ಕಮ್ಯಾಂಡಿಂಗ್ ಬರುತ್ತೆ. ದೇವರೇ ನೀನು ಮಾಡಲೇಬೇಕು, ಇದಾಗಲೇಬೇಕು, ಇದು ಕೊಡಲೇಬೇಕು, ಇಷ್ಟೇ. ಬೇಕಾದರೆ ಉಪವಾಸ ಇರ್ತೀನಿ, ಬೇಕಾದರೆ ಹರಕೆ ಕಟ್ತೀನಿ, ಬೇಕಾದರೆ ಕಮಿಷನ್ ಕೊಡ್ತೀನಿ, ಎಲ್ಲ ಹೇಳ್ತೀವಿ. ಇದು ಯಾವುದು ದೇವರಿಗೆ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ನನ್ನ ನಿನ್ನ ದೀನ ಹೃದಯ. ಹ್ಯುಮಿಲಿಟಿ ಈಸ್ ದ ಫೌಂಡೇಶನ್ ಆಫ್ ಪ್ರೇಯರ್. ಈ ಹ್ಯುಮಿಲಿಟಿ ಇಲ್ಲದೆ ಇದ್ದರೆ, ಈ ದೀನತೆ ಅನ್ನೋದು ಇಲ್ಲದೆ ಇದ್ದರೆ, ಈ ಟ್ರೂ ರಿಪೆಂಟೆನ್ಸ್ ಇಲ್ಲದೆ ಇದ್ದರೆ ಹ್ಯುಮಿಲಿಟಿ ಬರೋದಿಲ್ಲ. ಈ ನಿಜವಾದ ಒಂದು ಮಾನಸಾಂತರ ಇಲ್ಲದೆ ಇದ್ದರೆ ಈ ಹ್ಯುಮಿಲಿಟಿ ಬರೋದಿಲ್ಲ, ದೀನತೆ ಬರೋದಿಲ್ಲ, ಮತ್ತು ಪ್ರಾರ್ಥನೆ ಮಾಡೋಕ್ಕೂ ಆಗೋದಿಲ್ಲ. ಪ್ರೇಯರ್ ಅನ್ನೋದೊಂದು ರಿಚುವಲ್ ಆಗುತ್ತೆ, ಒಂದು ಬಾಹ್ಯ ಆಚರಣೆ, ಒಂದು ರಿಚುವಲಿಸ್ಟಿಕ್ ವೇನಲ್ಲಿ ನಾವೇನೋ ಹೇಳ್ಕೊಂಡು ಹೋಗ್ತೀವಿ, ಬಾಯಲ್ಲಿ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹೃದಯ ದೂರ ಇರುತ್ತೆ. ಹೃದಯ ದೂರ ತಿರುಗಿಸ್ಕೊಂಡು ಮಾಡುವ ಪ್ರಾರ್ಥನೆಯಿಂದ ಏನು ಪ್ರಯೋಜನ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ದೇವರು ಎಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ. ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಇಲ್ಲಿ ಯಾರಾದರೂ ಒಬ್ರು ಬರ್ತೀರಾ ಪ್ಲೀಸ್? ಒಂದು ನಿಮಿಷ. ಈಗ ಇವರು ದೇವರು, ಓಕೆ, ಇವರಿಗೆ ದೇವರು. ಬ್ರದರ್ ಈ ಕಡೆ ತಿಳ್ಕೊಳ್ಳಿ. ಈಗ ದೇವರು ನನ್ನಿಂದ ಬಯಸೋದೇನು? ನಾನು ಯಾವಾಗಲೂ ಅವ್ರನ್ನೇ ನೋಡ್ತಾ ಬದುಕಬೇಕು ಅಂತ ಅಲ್ವಾ? ಸೊ ನಾನೀಗ ಪ್ರಾರ್ಥನೆ ಮಾಡ್ತೀನಿ. ಹೇಗೆ ಪ್ರಾರ್ಥನೆ ಮಾಡ್ತಿದ್ದೀನಿ ಅಂದರೆ, ನಾನು ಈ ಕಡೆ ಎಲ್ಲ ನೋಡ್ತಾ ಇರೋದು, ಹೀಗೆ ತಿರುಗಿ ನಿಂತ್ಕೊಂಡು, ಪ್ರೀತಿಮಯ ತಂದೆ ಆದ ದೇವರೇ, ಅಪ್ಪ ಯೇಸುವೆ, ಹಲ್ಲೆಲೂಯಾ 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 ಹಲ್ಲೆಲೂಯಾ. ಇಲ್ಲಿ ಎಲ್ಲಿ ನೋಡ್ತಾ ಇದ್ದೀನಿ? ಲೋಕದ ಕಡೆಗೆ ತಿರುಗಿದ್ದೀನಿ, ನಾನು ಪ್ರಪಂಚದ ಕಡೆಗೆ ತಿರುಗಿದ್ದೀನಿ. ದೇವರೆಲ್ಲಿದ್ದಾರೆ? ಹಿಂದೆ. ನನ್ನ ಪ್ರಾರ್ಥನೆಗೆ ಉತ್ತರ ಎಲ್ಲಿ ಸಿಗುತ್ತೆ? ದೇವ್ರೇನು ಮಾಡ್ತಾರೆ? ತಟ್ಟಿ ಬಿಡ್ತಾರೆ ಬೆನ್ನು, ತಟ್ಟಿ ತಿರುಗೊಂದು ಹೇಳಿ. ಈಗ ತಟ್ತಾ ಇದ್ದೀನಿ. ಪ್ರಕಟಣೆ 3:20 ದೇವರೇನು ಮಾಡ್ತಾರೆ? ತಟ್ಟಿದ ಹಾಗೆ ತಟ್ತಾನೆ ಇದ್ದಾರೆ. ತಿರುಗಪ್ಪ ಅಂತ. ನಾನು ಇಲ್ಲಿ ಬೊಬ್ಬೆ ಹಾಕ್ತಾ ಇದ್ದೀನಿ, ಏಸಪ್ಪ ಇಳಿದು ಬಾಪ ಅಂತ. ತಟ್ಟಿ ಬ್ರದರ್ ಹಿಂದೆ, ಇಳಿದು ಬಾಪ, ಎಲ್ಲಿದ್ಯಪ್ಪ ನೀನು ಎಲ್ಲಿದೆಯಾ ಯೇಸುವೆ? ಕಣ್ಣಿಗೆ ಕಾಣ್ತಾ ಇಲ್ಲಲ್ಲಪ್ಪ. ದೇವರು ತಟ್ತಾ ಇದ್ದಾರೆ. ನಾನೇನು ಮಾಡಬೇಕು? ನಾನು ಯಾವಾಗ ರಿಪೆಂಟ್ ಆಗ್ತೀನೋ, ಪಶ್ಚಾತ್ತಾಪ ಪಡ್ತೀನೋ, ಆಗ ನನ್ನ ಹೃದಯ ಪರಿಶುದ್ಧ ಈ ಕಡೆ ತಿರುಗಿಸ್ತಾರೆ. ಆಗ ನನಗೆ ಯೇಸು ಕಾಣ್ತಾರೆ. ಆಗ ನನಗೆ ಆ ಪ್ರೀತಿಯ ಅನುಭವ ಆಗುತ್ತೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಪ್ರಾರ್ಥನೆಯಲ್ಲಿ ನಮಗೆ ದೇವರ ಸಾನ್ನಿಧ್ಯದ ಅನುಭವ ಆಗಬೇಕು, ದೇವರ ಜೊತೆಗೆ ಒಂದಾಗುವ ಅನುಭವ ಆಗಬೇಕು. ಅದೇ ಪ್ರೇಯರ್. ಇವೆಲ್ಲ ಕಥೋಲಿಕರೇ ಅಲ್ವಾ? ಹಾಗಾದರೆ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ನಮಗೆ ಹೇಳೋದು, ಕ್ಯಾಟಗಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ ಹೇಳೋದು, ಇಟ್ ಈಸ್ ಎ ಲಿವಿಂಗ್ ರಿಲೇಷನ್ಶಿಪ್ ವಿತ್ ಫಾದರ್, ಸನ್ ಆ್ಯಂಡ್ ಹೋಲಿ ಸ್ಪಿರಿಟ್. ಜೀವಂತ ದೇವರ ಜೊತೆಗಿರ್ತಕ್ಕಂಥ ಒಂದು ಆತ್ಮಿಕವಾದ ಜೀವಂತ ಸಂಬಂಧವಾಗಿದೆ. ಏನೋ ಒಂದು ನಾಟಕ ಅಲ್ಲ, ರಿಚುವಲ್ ಅಲ್ಲ, ಆ ಕಡೆ ತಿರುಗಿ ಏನೋ ಹೇಳಿ ಏನೋ ಮಾಡಿ ಹೋಗೋದಲ್ಲ. ಮುಖ ನೋಡಿಕೊಂಡು ಅಪ್ಕೊಂಡು ಆ ಒಂದು ಅನುಭವ ಆಗಬೇಕು. ಪ್ರಾರ್ಥನೆ ಮಾಡಿ ಬಂದಮೇಲೆ, ನಾನು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿದೆ, ನಾನು 1 ಗಂಟೆ ಪ್ರಾರ್ಥನೆ ಮಾಡಿದೆ, ನಾನು ಹಾಫ್ ಡೇ ಪ್ರೇಯರ್ ಮಾಡಿದೆ ಅಂತ ಹೇಳಿದ್ರೆ, ವಾಪಸ್ ಬಂದಮೇಲೆ ಯು ಮಸ್ಟ್ ಬಿ ಏಬಲ್ ಟು ರಿಜಾಯ್ಸ್. ನೀವು ಕುಣಿದಾಡ್ಲಿಕ್ಕಾಗಬೇಕು, ಹರ್ಷಿಸ್ಲಿಕ್ಕಾಗಬೇಕು, ಸಂತೋಷ ಪಡಲಿಕ್ಕಾಗಬೇಕು. ನಮಗಿವತ್ತು ಪ್ರಾರ್ಥನೆ ಮಾಡಿದಷ್ಟು ಸ್ವರ್ಗ ಹೋಗ್ತಾ ಇದ್ದೀವಿ ಅಲ್ವಾ? ನೀವು ಪ್ರಾರ್ಥನೆ ಮಾಡೋರ ಮುಖಗಳು ನೋಡಿ, ಭಾಳ ಸೀರಿಯಸ್ ಆಗಿರುತ್ತೆ, ಅಥವಾ ಬಾಡಿ ಹೋಗಿರುತ್ತೆ, ಅಥವಾ ಒಳಗೆ ಹೋಗಿರುತ್ತೆ. ಪ್ರಾರ್ಥನೆ ಮಾಡಿ ಬಂದಿರ್ತಾರೆ, ಅವರು ಸುಮ್ಮನೆ ಮುಖ ಯಾವುದೋ ಕಡೆಗೆ, ಹೃದಯವನ್ನು ಇನ್ನೊಂದು ಕಡೆಗೆ ತಿರುಗಿಸಿರ್ತಾರೆ. ಹಿಂದಿಂದ ಯೇಸು ಸ್ವಾಮಿ ತಟ್ತಾನೆ ಇರ್ತಾರೆ, ನಾನು ಇಲ್ಲಿದ್ದೀನೋ, ಈ ಕಡೆಗೆ ತಿರುಗೋ. ಪ್ರಕಟಣೆ 3:20 ಏನು ಹೇಳುತ್ತೆ? ರೆವಲೇಷನ್ 3:20, ಬಿಹೋಲ್ಡ್ ಐ ಆಮ್ ನಾಕಿಂಗ್ ಅಟ್ ದ ಡೋರ್. ನಿನ್ನ ಹೃದಯದ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲು ತೆಗೆದ್ರೆ, ಅಂದರೆ ಆ ಕಡೆ ತಿರುಗಿದ್ರೆ, ನಾನು ಅವನೊಳಗಡೆ ಬರ್ತೀನಿ, ಅವನ ಜೊತೆಗೆ ಊಟ ಮಾಡ್ತಾನೆ, ನಾನು ಅವನ ಜೊತೆಗೆ ಊಟ ಮಾಡ್ತೀನಿ. ದಟ್ ಈಸ್ ಕಾಲ್ಡ್ ಫೆಲೋಶಿಪ್. ಆ ಒಂದು ಅನ್ಯೋನ್ಯತೆ ಉಂಟಾಗ್ತದೆ. ಪ್ರಾರ್ಥನೆಯಲ್ಲಿ ಈ ಒಂದು ಅನ್ಯೋನ್ಯತೆಗೆ ನೀವು ಇದುವರೆಗೂ ಬಾರದೇ ಇದ್ದರೆ ನಿಜವಾಗಲೂ ನಿರ್ಭಾಗ್ಯರು. ಪ್ರೀತಿಯ ಸಹೋದರ ಸಹೋದರಿಯರೇ, ಬರಬೇಕು. ಯು ಕ್ಯಾನ್ ಟೇಸ್ಟ್ ದ ಲಾರ್ಡ್. ಕೀರ್ತನಕಾರ ಹೇಳ್ತಾನಲ್ಲ, ಕೀರ್ತನೆ 34:5, ಟೇಸ್ಟ್ ಆ್ಯಂಡ್ ಸಿ ಹೌ ಗುಡ್ ಗಾಡ್ ಈಸ್. 34:8 ಅನ್ಸುತ್ತೆ ಅಲ್ವಾ? ಟೇಸ್ಟ್ ಆ್ಯಂಡ್ ಸಿ
ಹೌ ಗುಡ್ ಗಾಡ್ ಈಸ್. ಹೌ ಕೆನ್ ಯು ಟೇಸ್ಟ್ ದ ಲಾರ್ಡ್? ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು, ಆತನು ಎಷ್ಟು ಒಳ್ಳೆಯವನು. ಎಲ್ಲಿ ಹೋಗ್ಬೇಕು ಸವಿಬೇಕಾದ್ರೆ ಅಂತ ಕೇಳ್ತಾರೆ ಕೆಲವರು. ನಾವು ಹೇಗೆ ಸವಿಯೋದು ಬ್ರದರ್ ಅಂತ? ಪ್ರೇಯರ್, ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ಏನಾಗುತ್ತೆ ಗೊತ್ತಾ? ಯು ಕ್ಯಾನ್ ಟೇಸ್ಟ್ ಆ್ಯಂಡ್ ಸೀ ದ ಲಾರ್ಡ್. ಯು ಕ್ಯಾನ್ ಟೇಸ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ಗುಡ್ನೆಸ್ ಆಫ್ ಗಾಡ್. ಪ್ರಾರ್ಥನೆಯಲ್ಲಿ ಪ್ರಭುವನ್ನು ಸವಿಲಿಕ್ಕಾಗ್ತದೆ, ಬೇರೆ ಎಲ್ಲೂ ಆಗೋದಿಲ್ಲ. ಪ್ರಾರ್ಥನೆಯಲ್ಲಿ ಪ್ರಭುವನ್ನು ಸವಿಯಬಹುದು. ಸವಿದಾಗ ನಿಮಗೇನು ಅನಿಸುತ್ತೆ? ಎಷ್ಟು ಚೆನ್ನಾಗಿದೆಯಲ್ಲ, ಹೌ ಗುಡ್ ಈಸ್ ದ ಲಾರ್ಡ್. ಸಂತ ಅಗಸ್ಟಿನ್ ರವರು ಈ ಪ್ರಭುವನ್ನು ಸವಿದಾದ ಮೇಲೆ ಅವರು ಹೇಳ್ತಾರೆ, ಅಯ್ಯೋ ಇಷ್ಟು ಒಳ್ಳೆ ಟೇಸ್ಟ್ ಬಿಟ್ಬಿಟ್ಟು ನಾನು ಯಾವುದ್ರದೋ ಹಿಂದೆ ಹೋದ್ನಲ್ಲ ಇಷ್ಟು ದಿವಸ. ಛೇ, ಪ್ರಪಂಚದ ಹಿಂದೆ ಹೋದೆ, ಮನುಷ್ಯರ ಹಿಂದೆ ಹೋದೆ, ಎಲ್ಲ ಥರದ ಸುಖ ಭೋಗಗಳ ಹಿಂದೆ ಹೋದೆ, ಸ್ತ್ರೀ ವ್ಯಾಮೋಹದ ಹಿಂದೆ ಹೋದೆ, ಹಣದ ವ್ಯಾಮೋಹದ ಹಿಂದೆ ಹೋದೆ, ಅಧಿಕಾರ ವ್ಯಾಮೋಹದ ಹಿಂದೆ ಹೋದೆ, ಶರೀರದ ಮನಸ್ಸಿನ ಇಚ್ಛಾಸಕ್ತಿಗಳ ಹಿಂದೆ ನಾನು ಹೋದೆ. ಯಾವುದು ನನಗೆ ತೃಪ್ತಿ ಕೊಟ್ಟಿಲ್ಲ. ಈಗ ಯೇಸುನ ಸವಿದಾದ ಮೇಲೆ ಅವರು ಹೇಳ್ತಾರೆ, ಅಯ್ಯೋ ಎಷ್ಟು ಟೇಸ್ಟಿ ಆಗಿದೆ, ಎಲ್ಲಿ ಹೋಗಿತ್ತು ಇಷ್ಟು ದಿವಸ ಇದು, ನಾನು ಯಾಕೆ ಮಿಸ್ ಮಾಡಿಕೊಂಡೆ, ಇಂಥ ಒಳ್ಳೆ ಟೇಸ್ಟ್ನ ನನ್ನ ಲೈಫಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಜ್ಞಾನೋದಯವಾದ ಮೇಲೆ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಾರ್ಥನೆಯಲ್ಲಿ ನಿಮಗೆ ಪ್ರಭುವನ್ನು ಸವಿಯಲಿಕ್ಕೆ ಸಾಧ್ಯವಾಗ್ತದೆ, ದೇವರನ್ನು ಅನುಭವಿಸ್ಬೋದು. ಅದಕ್ಕೇನೆ ಯೇಸು ಸ್ವಾಮಿ ಯಾವಾಗಲೂ ಪ್ರಾರ್ಥನೆ ಅಂತ ಓಡೋಗ್ತಾ ಇದ್ದಿದ್ದು. ಯಾಕೆಂದರೆ ಅವರಿಗೆ ದೇವರ ಸಾನ್ನಿಧ್ಯದ ಆ ಪಿತನ ಅನುಭವ ಬೇಕಾಗಿತ್ತು. ನಮ್ಮ ಪ್ರಾರ್ಥನೆ ಕೇವಲ ನಮ್ಮ ಅಗತ್ಯಗಳಿಗಾಗಿ ಮಾತ್ರನೇ. ಏನೋ ಬೇಕು ಪ್ರಾರ್ಥನೆ ಮಾಡ್ತೀವಿ, ಸಾಂಪ್ರದಾಯಿಕವಾಗಿ ಸಂಜೆ ಆದರೆ ಏನೋ ಒಂದು ಸ್ವಲ್ಪ ನಾವು ಕಲ್ತ್ಕೊಂಡಿರೋದು ಹೇಳಿ ಮುಗಿಸ್ತೀವಿ. ಅದೆಲ್ಲ ನಾನು ಹೇಳ್ತಾ ಇರೋದು, ವೈಯಕ್ತಿಕವಾದ ಒಂದು ಪ್ರಾರ್ಥನಾ ಜೀವನ ನಮಗಿರಬೇಕು. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರಲಿಕ್ಕೆ ನಾನು ಹೇಳಿದೆ ಒಂದು ಮುಖ್ಯವಾದ ಕಾರಣ, ಆರ್ ಇಂಟೆನ್ಷನ್ಸ್ ಆರ್ ರಾಂಗ್. ವಿ ಡು ನಾಟ್ ಹ್ಯಾವ್ ದ ರೈಟ್ ಇಂಟೆನ್ಷನ್. ನಮ್ಮ ಹೃದಯದಲ್ಲಿ ಸರಿಯಾದ ಉದ್ದೇಶಗಳು ಇಲ್ಲದೇ ಇದ್ದಾಗ, ಅಥವಾ ನಮ್ಮ ಮನಸ್ಸಿನಲ್ಲಿ ದುರಿಚ್ಛೆಗಳಿದ್ದಾಗ, ಕೇವಲ ಮಜಾ ಮಾಡಬೇಕು, ಸುಖ ಪಡಬೇಕು, ಹಣ ಸಂಪಾದನೆ ಮಾಡಬೇಕು, ಇಷ್ಟಕ್ಕೋಸ್ಕರ ಮಾತ್ರ ಇದು ಮನಸ್ಸಲ್ಲಿಟ್ಕೊಂಡು ನಾವು ಏನೇ ಪ್ರಾರ್ಥನೆ ಮಾಡಿದರೂ ಏನು ಪ್ರಯೋಜನ ಇಲ್ಲ. ಅದರಿಂದನೇ ನಮ್ಮ ಪ್ರಾರ್ಥನೆಗೆ ಏನು ಸಿಗ್ತಾ ಇಲ್ಲ? ಉತ್ತರ ಸಿಗ್ತಾ ಇಲ್ಲ. ಬೇಜಾರು ಮಾಡ್ಕೋಬೇಡಿ, ಬೇಜಾರಾಗ್ಲಿಕ್ಕೆ ಹೇಳ್ತಾ ಇರೋದಲ್ಲ, ನಮ್ಮ ಪ್ರಾರ್ಥನಾ ಜೀವಿತವನ್ನು ಸರಿಪಡಿಸ್ಕೋಬೇಕು. ವಿ ನೀಡ್ ಟು ರಿನೀವ್ ಅವರ್ ಪ್ರೇಯರ್ ಲೈಫ್. ನಮ್ಮ ಪ್ರಾರ್ಥನಾ ಜೀವನವನ್ನು ನವೀಕರಿಸ್ಕೋಬೇಕು. ವಿ ನೀಡ್ ಟು ಸ್ಟ್ರೆಂಥನ್ ಅವರ್ ಪ್ರೇಯರ್ ಲೈಫ್. ನಮ್ಮ ಪ್ರಾರ್ಥನಾ ಜೀವನವನ್ನು ಬಲಪಡಿಸ್ಕೋಬೇಕು. ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ಉದ್ದೇಶ ಕೊನೆಯದಾಗಿ, ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂದರೆ, ಪ್ರೋವರ್ಬ್ಸ್ ಚಾಪ್ಟರ್ 28 ವರ್ಸ್ 8-9 ಅನಿಸುತ್ತೆ, ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 9ನೇ ವಾಕ್ಯ. ಅಲ್ಲಿ ನಾವು ಓದ್ತೀವಿ, ಪ್ರೋವರ್ಬ್ಸ್ 28:9, 28:9. ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ? ಒಂದು ಹೇಳಿದೆ, ದೇವರ ಇಚ್ಛೆ ಪ್ರಕಾರ ನಾವು ಮಾಡ್ತಾ ಇಲ್ಲ, ಅದರಿಂದ ಉತ್ತರ ಸಿಗ್ತಾ ಇಲ್ಲ. ಎರಡನೇದಾಗಿ ನಾನು ಹೇಳಿದೆ, ಪವಿತ್ರಾತ್ಮ ಇಲ್ಲದೆ ಪ್ರಾರ್ಥಿಸ್ತಾ ಇದ್ದೀವಿ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಮೂರನೇದಾಗಿ, ದುರಿಚ್ಛೆಯಿಂದ ಸ್ವಾರ್ಥ ಉದ್ದೇಶಕ್ಕೋಸ್ಕರ ಕೇಳೋದ್ರಿಂದ ಉತ್ತರ ಸಿಗ್ತಾ ಇಲ್ಲ. ನಾಲ್ಕನೇದಾಗಿ, ಹ್ಯುಮಿಲಿಟಿ ಇಲ್ಲ, ರಿಪೆಂಟೆನ್ಸ್ ಇಲ್ಲ, ಆದ್ದರಿಂದ ನಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ. ಕೊನೆಯದಾಗಿ, ಇದು ಈಗ ಕೊನೆಯದಾಗಿ, ಇದೇ ಕೊನೆ ಅಲ್ಲ, ಹೀಗೆ ಸದ್ಯಕ್ಕೆ ಸಬ್ಜೆಕ್ಟಿಗೆ ಕೊನೆಯದಾಗಿ ನಾನು ಹೇಳ್ತೀನಿ. ಏನಂತ ಇದೆ ಓದ್ತೀರಾ? ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯ. ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ದೇವರಿಂದ ತಿರಸ್ಕೃತ ಆದ ಪ್ರಾರ್ಥನೆ. ಅದರ ಅರ್ಥ ಏನು? ಕೊಂಕಣಿಲಿ ಓದ್ತೀರಾ ಯಾರಾದರೂ ಒಬ್ಬರು ಜೋರಾಗಿ? ಇಲ್ಲೇನಾದರೂ ಇದೆಯಾ? ಓಕೆ, ಬೇಡ, ಓದಿ ಸಿಸ್ಟರ್, ಓದಿ. ಓಕೆ, ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ದೇವರಿಂದ ತಿರಸ್ಕೃತವಾದ ಪ್ರಾರ್ಥನೆ. ನೀವು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿದ್ರು ಅಷ್ಟೇ, ಕಮಿಷನ್ ಇಟ್ಟು ಪ್ರಾರ್ಥನೆ ಮಾಡಿದ್ರು ಅಷ್ಟೇ, ತಲೆ ಎಲ್ಲ ಬೋಳಿಸ್ಕೊಂಡು ಪ್ರಾರ್ಥನೆ ಮಾಡಿದ್ರು ಅಷ್ಟೇ, ಮಂಡಿಕಾಲು ಹಾಕಿ ಪ್ರಾರ್ಥನೆ ಮಾಡಿದ್ರು ಅಷ್ಟೇ, ಪಲ್ಟಿ ಹೊಡ್ಕೊಂಡು ಪ್ರಾರ್ಥನೆ ಮಾಡಿದ್ರು ಅಷ್ಟೇ, ಎಲ್ಲ ಅಷ್ಟೇ. ದೇವರು ರಿಜೆಕ್ಟ್ ಮಾಡ್ತಾ ಇರುತ್ತೆ.
ಆಯಿತಾ? ಯಾರ ಪ್ರಾರ್ಥನೆ, ಯಾವ ರೀತಿ ಪ್ರಾರ್ಥನೆ ದೇವರು ರಿಜೆಕ್ಟ್ ಮಾಡ್ತಾರೆ? ಧರ್ಮಶಾಸ್ತ್ರ ಅಂದರೆ ಅದರ ಅರ್ಥ ಏನು ಗೊತ್ತಾ? ಸಿಂಪಲ್ಲಾಗಿ ಹೇಳೋದಾದರೆ, ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿ ಮಾಡು ಎಂಬ ಒಂದೇ ಒಂದು ಆಜ್ಞೆ ಇಡೀ ಧರ್ಮಶಾಸ್ತ್ರದ ಒಂದು ಸಾರಾಂಶವಾಗಿದೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ, ಅಥವಾ ಸಂತ ಪೌಲರ ಮುಖಾಂತರ ಪರಿಶುದ್ಧಾತ್ಮರು ಬರೆಸಿಟ್ಟಿದ್ದಾರೆ. ಧರ್ಮಶಾಸ್ತ್ರ ಅಂದರೆ ಏನು ಗೊತ್ತಾ? ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು. ಅದರ ಅರ್ಥ, ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ಅಂದರೆ ಹೃದಯದಲ್ಲಿ ಪ್ರೀತಿ ಇಲ್ಲದೆ, ನೆರೆಯವನ ಮೇಲೆ ಪ್ರೀತಿ ಇಲ್ಲದೆ, ದ್ವೇಷ ಇಟ್ಕೊಂಡು, ಹೊಟ್ಟೆ ಕಿಚ್ಚಿಟ್ಕೊಂಡು, ಮನಸ್ತಾಪ ಇಟ್ಕೊಂಡು, ಬೇಜಾರಿಟ್ಕೊಂಡು ನೀನಿಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ದೇವರಿಂದ ರಿಜೆಕ್ಟ್ ಆಗುತ್ತೆ. ನಾವು ಒಬ್ಬರ ಮೇಲೆ ದ್ವೇಷ, ಹೊಟ್ಟೆ ಕಿಚ್ಚು ಇಟ್ಕೊಂಡು ಪ್ರಾರ್ಥನೆ ಮಾಡಿದರೆ ಅಲ್ಲಿ ಪಿಶಾಚಿ ಕೆಲಸ ಮಾಡ್ತಾನೆ, ಪವಿತ್ರಾತ್ಮರ ಕೆಲಸ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಇನ್ನೊಂದು ಅರ್ಥ, ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ಅಂದರೆ ದೇವರ ಆಜ್ಞೆಗಳನ್ನು ನಾವು ಅನುಸರಣೆ ಮಾಡೋದಿಲ್ಲ, ದೇವರ ವಾಕ್ಯಕ್ಕೆ ಬೆಲೆ ಇಲ್ಲ. ವಿ ಡೋಂಟ್ ವಾಂಟ್ ಟು ರೀಡ್ ಬೈಬಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್ ಆ್ಯಂಡ್ ಒಬೇ ಇಟ್. ನಮಗೆ ದೇವರ ವಾಕ್ಯ ಓದಲಿಕ್ಕೆ ಟೈಮ್ ಇಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಅನುಸರಿಸೋದು ಇಲ್ಲ. ಆದರೆ ಪ್ರಾರ್ಥನೆ ಮಾಡ್ತೀವಿ, ಪ್ರಯೋಜನವೂ ಇಲ್ಲ, ನೋ ಯೂಸ್. ನಾವು ಚರ್ಚಿಗೆ ಹೋಗ್ತೀವಿ ಬ್ರದರ್, ಕ್ಯಾಂಡಲ್ ನಟಿಸ್ತೀವಿ ಬ್ರದರ್, ಒಳ್ಳೆಯದೇ ಆಯಿತಾ, ಒಳ್ಳೆ ವಿಚಾರನೇ. ಚರ್ಚಿಗೆ ಹೋಗೋದು ಒಳ್ಳೆಯದೇ, ಕ್ಯಾಂಡಲ್ ನಟಿಸೋದು ಒಳ್ಳೆಯದೇ. ಆದರೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದು ಅದೆಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಆಜ್ಞೆಯನ್ನು ನಾವು ದೂರ ತಳ್ಳಿಬಿಟ್ಟು ದೇವರ ವಾಕ್ಯಕ್ಕೆ ಬೆಲೆ ಕೊಡದೆ, ಇಫ್ ಯು ಆರ್ ಇಗ್ನೋರಿಂಗ್ ದ ಕಮ್ಯಾಂಡ್ಮೆಂಟ್ ಆಫ್ ಗಾಡ್ ಆ್ಯಂಡ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ವಿ ಆರ್ ಪ್ರೇಯಿಂಗ್, ಅವರ್ ಪ್ರೇಯರ್ ವಿಲ್ ಗೋ ಇನ್ ವೇನ್. Prayers will be rejected by God. That's what the word of God says. Proverbs 28:9 ಅಲ್ವಾ? ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವನ ಪ್ರಾರ್ಥನೆ ದೇವರಿಂದ ತಿರಸ್ಕೃತವಾದ ಪ್ರಾರ್ಥನೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದ ಮೊದಲನೆಯ ವಾಚನ ನಾವು ಕೇಳಿಸ್ಕೊಂಡ ಹಾಗೆ ಏನು ಕೇಳಿಸ್ಕೊಂಡ್ವಿ? 1 ಯೋಹನ 5:14-15 ದೇವರ ಇಚ್ಛೆ ಪ್ರಕಾರ ನಾವು ಏನನ್ನು ಬೇಡಿಕೊಂಡರೂ ಅಥವಾ ನಾವು ಪ್ರಾರ್ಥಿಸಿದರೂ ನಮ್ಮ ಪ್ರಾರ್ಥನೆಗೆ, ನಮ್ಮ ವಿಜ್ಞಾಪನೆಗೆ ಉತ್ತರ 100% ಸಿಗುತ್ತೆ ಅನ್ನುವ ಭರವಸೆಯ ಒಂದು ಮಾತು ದೇವರು ನಮಗೆ ಹೇಳ್ತಾ ಇದ್ದಾರೆ. ಅದರಿಂದ ಯಾರು ಡಿಸ್ಕರೇಜ್ ಆಗೋ ಅವಶ್ಯಕತೆ ಇಲ್ಲ. ಪ್ರಾರ್ಥನೆಗೆ ಉತ್ತರ ಸಿಗದೇ ಇರಲಿಕ್ಕೆ ಅನೇಕ ಕಾರಣಗಳನ್ನು ಪವಿತ್ರಾತ್ಮರು ನಮಗೆ ಪವಿತ್ರ ಬೈಬಲ್ ಪುಸ್ತಕದ ಮುಖಾಂತರವಾಗಿ, ಪವಿತ್ರ ಗ್ರಂಥದ ಮುಖಾಂತರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು ಅಂದರೆ, ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ನಾವು ಒಳ್ಳೆ ರೀತಿಯಲ್ಲಿ ರಿಪೆಂಟ್ ಆಗಿ ದೀನ ಹೃದಯದಿಂದ, ಅಪ್ಪ ನನ್ನ ಇಚ್ಛೆ ಅಲ್ಲ ನಿಮ್ಮ ಇಚ್ಛೆ ನನ್ನಲ್ಲಿ ನೆರವೇರಲಿ ಎಂದು ಮಾತೆ ಮರಿಯಳು ದೇವರ ಇಚ್ಛೆ ಪ್ರಕಾರ ಆಗಲಿ ಎಂದು ತನ್ನ ಹೃದಯವನ್ನು, ತನ್ನ ಜೀವನವನ್ನು ಬಿಟ್ಟುಕೊಟ್ಟು ಪ್ರಾರ್ಥಿಸಿದಾಗ ಆಕೆಯ ಜೀವನದಲ್ಲಿ ಯಾರ ಇಚ್ಛೆ ಬಂತು? ಯಾರ ಇಚ್ಛೆ ನೆರವೇರಿತು? ದೇವರ ಇಚ್ಛೆ ಆಕೆಯಲ್ಲಿ ನೆರವೇರಿದ್ರಿಂದ ಆಕೆಗೆ ಸಂತೋಷ ಆಯಿತೋ ದುಃಖ ಆಯಿತೋ? ಅವರೇನು ಹೇಳ್ತಾರೆ? ನನ್ನ ಮನ ಉಲ್ಲಾಸಿಸುತ್ತಿದೆ, ಸಂತೋಷ ಪಡ್ತಾ ಇದೆ. ಯಾಕೆ? ದೇವರ ಇಚ್ಛೆ ಅವರಲ್ಲಿ ನೆರವೇರಿದ್ರಿಂದ ಅಷ್ಟೇ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥಿಸಿ ನಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿಕೊಟ್ಟಾಗ ದೇವರ ಇಚ್ಛೆ ನಮ್ಮಲ್ಲಿ ನೆರವೇರುತ್ತೆ. ದೇವರ ಇಚ್ಛೆ ನಮ್ಮಲ್ಲಿ ನೆರವೇರುವಾಗ ನಮಗೆ ಸಂತೋಷ ಆಗುತ್ತೆ, ನಮ್ಮ ದುಃಖ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಎದ್ದು ನಿಂತ್ಕೊಳ್ಳೋಣ, ದೇವರಿಗೆ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಮಯ ತಂದೆಯಾದ ದೇವರೇ, ನಮ್ಮ ಹೃದಯವನ್ನು ನಾವು ಲೋಕದ ಕಡೆಗೆ ತಿರುಗಿಸಿಕೊಂಡು ಪ್ರಾರ್ಥಿಸಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ ಅಪ್ಪ.